ಾರಯಸ್ವನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೂತನ ಪುಡುತರೆ ಮೋಕ್ಷಾದಿಕ್ಲ ಪುರುಷಾರ್ಥ ಸಾಧನೀಭೂತೆ ಭವಿಷ್ಯೋತ್ತರ ಪುರಾಣೇ ವೆಂಕಟೇಶ ಮಾಹಾತ್ಮ್ಯೆ ಯತ್ಕಿಂಚಿತ್ ಪೂರ್ವೋಕ್ತ ಕಥಾ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ಹಿಂದಿನ ಕಥಾಭಾಗದಲ್ಲಿ ಕನ್ಯೆಯ ಜನ್ಮ ಪಾವನಂ, ಶ್ರೇಷ್ಠವಾಗಿರತಕ್ಕಂತಹ ಪದ್ಮಾವತಿಯ ಜನ್ಮವನ್ನು ವಿಶೇಷವಾಗಿ ತಿಳಿಸಿಕೊಡತಕ್ಕಂಥವರಾಗ್ತಾ ಇದ್ದಾರೆ. ಯಾವ ಪದ್ಮಾವತಿಯ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅವಳ ಜನ್ಮ, ಅವಳ ಜನ್ಮದ ನಿಮಿತ್ತದಿಂದ ಆಗಿರತಕ್ಕಂತಹ ಯಾವ ವಿಶೇಷವಾಗಿರತಕ್ಕಂತಹ ವಸುಧಾನನ ಜನ್ಮ ಮತ್ತು ಅವಳ ಒಂದು ಪ್ರೌಢಮೆ ಆಗಿರತಕ್ಕಂತಹ ವಿಚಾರ ದೊಡ್ಡವಳಾಗಿರತಕ್ಕಂತಹ ಅವಳು ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ರಾಜ ವಿಚಾರ ಮಾಡಿದಂತಹದ್ದು. ಆ ಕನ್ಯೆಯರು ಯಾವ ಅಲ್ಲಿ ವನಕ್ಕಾಗಿ ಬಂದಿದ್ರು ಅನ್ನುವಂಥ ವಿಚಾರವನ್ನು ನಾರದರು ಬಂದು ಅವರಿಗೆ ಅನೇಕ ವಿಧವಾಗಿರತಕ್ಕಂತಹ ಜ್ಯೋತಿಷ್ಯದ ವಿಚಾರಗಳನ್ನೆಲ್ಲವನ್ನೂ ಕೂಡ ತಿಳಿಸಿದ್ರು ಎನ್ನುವಂತಹ ವಿಚಾರವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಕನ್ಯೆಯ ಜನನಂ ಪ್ರೋಕ್ತಂ ಕುಮಾರಸ್ಯ ವಿಶೇಷತಃ ಸಾಂಗಂ ವದಾಮಿ ಚಾರಿತ್ರ್ಯಂ ವೈವಾಹಂ ಪುಣ್ಯವರ್ಧನಂ. ಆಗ ಸುತಾಚಾರ್ಯರು ವೈವಾಹಂ ಪುಣ್ಯವರ್ಧನಂ, ಆಗ ಪುಣ್ಯವರ್ಧನವಾಗಿರತಕ್ಕಂತಹ ಈ ವಿವಾಹದ ಚರಿತ್ರೆಯನ್ನು ತಿಳಿಸಿಕೊಡತಕ್ಕಂಥವರಾಗ್ತಾ ಇದ್ದಾರೆ. ಏನು ಅಂತಂದರೆ, ಕರಿಂದ ಸಂಗಮ ಸಮಾಗತೋ ಹರಿ ತುರಂಗ ಮಾಸ್ಥಾಯ ವರಾರಣಾಂ. ಆಗ ಆ ತುರಂಗದಲ್ಲಿರ್ತಕ್ಕಂತಹ ಭಗವಂತನನ್ನು ನೋಡಿ ಕರಿರಾಜ ನಮಸ್ಕರಿಸಿ ಹೋದ. ಅಂದರೆ ಆ ಯಾವ ಆನೆ ನಮಸ್ಕಾರ ಮಾಡಿ ಹೋಗಿದ್ದನ್ನು ನೋಡ್ತಾ ಇದ್ದಾರೆ. ಆಗ ಆ ಪದ್ಮಾವತಿಯರೆಲ್ಲರೂ ಕೂಡ ಆ ಒಂದು ವನದಲ್ಲಿ ಇರತಕ್ಕಂತಹದ್ದು ನೋಡಿ ಗರ್ಜಂತಂ ಗಜರಾಜಾನಂ ದೃಷ್ಟ್ವಾ ಪದ್ಮಾವತಿ ಮುಖಾಹ ವನಸ್ಪತಿ ಮುಪಾಶ್ರಿತ್ಯ ತತ್ರಲೀನೋ ಬಭೂವಿರೇ. ಆಗ ಪದ್ಮಾವತಿ ಮೊದಲಾಗಿರತಕ್ಕಂತಹ ಅನೇಕ ಜನ ಕನ್ಯೆಯರೆಲ್ಲರೂ ಕೂಡ ಆನೆ ಗರ್ಜನೆ ಮಾಡಿದ್ದನ್ನು ಕೇಳಿ ಅಲ್ಲಲ್ಲಿ ಗಿಡ ಮರಗಳಲ್ಲಿ ಅಡಗಿಕೊಂಡು ನಿಲ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಭಯದಿಂದ ಹೆದರಿ ಕಣ್ಣನ್ನು ಮುಚ್ಚಿಕೊಂಡು ತಾವು ಒಂದು ಗುಂಪಾಗಿ ಮರದ ಕೆಳಗೆ ಅಲ್ಲಿ ನಿಂತು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಆಗ ಅಲ್ಲೇನಾಗ್ತಾ ಇದೆ ಅಂದ್ರೆ, ಪುರುಷೇಣ ಸಮಾಯುಕ್ತೋ ಮನ್ಮತಾಕೃತಿ ತೇಜಸ. ಆಗ ಮನ್ಮತಾಕೃತಿಯಾಗಿರತಕ್ಕಂತಹ ಒಬ್ಬ ಪುರುಷನನ್ನು ನೋಡ್ತಕ್ಕಂಥವರಾಗ್ತಾ ಇದ್ದಾರೆ. ತಂ ದೃಷ್ಟ ಗಜರಾಜೋಪಿ ಹಯಸ್ತಂ ಪುರುಷೋತ್ತನಂ. ಅವನ ನೋಡಿ ಆ ಯಾವ ಗಜರಾಜನೂ ಕೂಡ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾನಲ್ಲ, ಅಂತಹ ವ್ಯಕ್ತಿ ಯಾರಿರಬೇಕು? ಕರ ಸಂಪುಟಮಾಪನ್ನಂ ಚಲಿತಾಮಸ್ತಕಾವರಾಹ. ಆಗ ಅಲ್ಲಿ ಆ ಯಾವ ಶ್ರೇಷ್ಠವಾಗಿರತಕ್ಕಂತಹ ಸಂಪುಟಾಕಾರವಾಗಿರತಕ್ಕಂತಹ ಆ ಸ್ತ್ರೀಯರೆಲ್ಲರೂ ಕೂಡ ಮರದ ಪಕ್ಕದಲ್ಲಿ ನಿಂತುಕೊಂಡು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಇದ್ದಾರೆ. ಯಾರಿವನು? ಕಿರಾತರೂಪಿಯಾಗಿರ್ತಕ್ಕಂಥವನು ಬೇಟೆಯಾಡಲಿಕ್ಕೆ ಬಂದಿದ್ದಾನೆ. ಯಾರಿರಬಹುದು? ನೋಡ್ಲಿಕ್ಕೆ ಅತ್ಯಂತ ಮನ್ಮಥಾಕೃತಿಯಾಗಿರತಕ್ಕಂತಹ ಅವನು ಯಾರಿವನು ಅಂತ ಒಬ್ಬೊಬ್ಬರು ಮಾತಾಡುತ್ತಾ ಇದ್ರೆ, ಆಗ ಪದ್ಮಾವತಿ ಕೇಳ್ತಾ ಇದ್ದಾಳಂತೆ. ಏನು? ಪದ್ಮಾವತಿ ಉವಾಚ ಪೃಚ್ಛತಾಂ ತಸ್ಯ ವೃತ್ತಾಂತಂ ಮಾತೃಪಿತೃಶ್ಚ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಭಿಹಿತದಾ. ಆಗ ಪದ್ಮಾವತಿ ಹೇಳ್ತಾ ಇದ್ದಾಳಂತ ಸಖಿಯರಿಗೆಲ್ಲರಿಗೂ ಕೂಡ, ಕೇಳ್ರಿ ಯಾರಿದ್ದಾನವನು, ಯಾರು ಕಿರಾತ ವೇಷದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿ ಯಾರು, ಅವನ ಹೆಸರೇನು, ಅವನ ಗೋತ್ರ ಯಾವುದು, ಅವನ ಯಾವ ಒಂದು ಕುಲದಲ್ಲಿ ಹುಟ್ಟಿದ್ದಾನೆ, ಎಲ್ಲವನ್ನೂ ಕೂಡ ವಿಚಾರ ಮಾಡ್ರಿ. ಆಗತಾ ಪುರುಷಂ ದೃಷ್ಟ ಕೋಸಿ ಕೋಸೀತಿ ಜಾಪ್ರದಿತ. ಆಗ ಕೇಳ್ರಿ ಅಂತ ಹೇಳುವಷ್ಟರಲ್ಲಿ ಕುದುರೆ ಕನ್ಯೆ ಇದ್ದ ಕಡೆಗೆ ತೆಗೆದುಕೊಂಡು ಹೊರಟು ಬಿಟ್ಟ ಶ್ರೀನಿವಾಸ. ಆಗ ಅಲ್ಲಿ ಯಾರ ನೀನು? ಆಗತಂ ಪುರುಷಂ ದೃಷ್ಟ ಕೋಸಿ ಕೋಸೀದಿ ಚ ಬ್ರವೀತ್. ಯಾರು ನೀನು? ಇಲ್ಯಾಕೆ ಬಂದಿದ್ದೀಯಾ? ಏನಿದೆ ನಿನ್ ಕೆಲಸ ಅಂತ ಹೇಳಿ ಅಲ್ಲಿ ಎಲ್ಲರೂ ಕೂಡ ತಾವು ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಯಾರಿವರು? ಕೋಸಿ ಕೋಸೀದಿ ಚ ಬ್ರುವನ್.
ಆಗ ಕಿಮರ್ಥಂ ಆಗತಂ ದೃಷ್ಟ ಕಿಂ ಕಾರ್ಯಂ ವದಮೇ ಪ್ರಭು, ಏನ್ ಕೆಲಸ ಇದೆ, ಇಲ್ಯಾಕೆ ಬಂದಿದ್ದೀಯಾ, ಇಲ್ಲೆಲ್ಲ ನೀನು ಬರ್ತಕ್ಕಂತಹದ್ದಾಗಬಾರದು. ನಸಂತಿ ಪುರುಷ ಯತ್ರ ಗಚ್ಚ ಗಚ್ಚೇದಿ ಚಾಬ್ರುವನ್, ಇಲ್ಲಿ ಪುರುಷರು ಯಾರು ಒಬ್ಬರೂ ಇಲ್ಲ, ಅದಕ್ಕಾಗಿ ತ್ವಂ ನಸಂತಿ ಪುರುಷ ಯತ್ರ ಗಚ್ಚ ಗಚ್ಚೇದಿ ಚಾಬ್ರುವನ್, ಇಲ್ಲಿಂದ ನೀನು ಹೊರಡ್ಬಿಡ್ತಕ್ಕಂತಹದ್ದಾಗಬೇಕು. ತಾಸಾಮ ತದವಚ್ಛಿನ್ನಂ ಶ್ರುತ್ವಾ ಹಯಸ್ತಂಚ ಅಮೂಚಿವಾನ್, ಆಗ ಅಲ್ಲಿ ಹಯಸ್ತನಾಗಿರತಕ್ಕಂತಹ ಅವನನ್ನು ನೋಡಿ ಎಲ್ಲ ಕನ್ಯೆಯರು ಹೇಳ್ತಕ್ಕಂಥವರಾಗ್ತಾ ಇದ್ದಾರೆ, ನೀನು ಇಲ್ಲಿರಬೇಡ, ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ, ಇಲ್ಲಿ ಯಾರು ಪುರುಷರಿಲ್ಲ, ನೀನಿಲ್ಲಿ ಹತ್ತಿರದಲ್ಲಿಯೂ ಕೂಡ ನೀನು ಬರಬಾರದು, ನೀನು ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಸ್ತಿ ಕಾರ್ಯ ನರಾರೋಹೆ ರಾಜಪುತ್ರ್ಯ ಸಮೀಪಕ್ಕೆ ಇತಿ ತಸ್ಯ ವಚಶ್ರುತ್ವ ಸಮಾಖ್ಯಾತ ಇತಿ ಬ್ರುವನ್. ಆಗ ಅಲ್ಲಿ ಹೇಳ್ತಾ ಇದ್ದಾರೆ, ಅಸ್ತಿ ಕಾರ್ಯ ವರಾರೋಹ. ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ನನಗೆ ಕಾರ್ಯ ಇದೆ. ರಾಜಪುತ್ರ ಸಮಾಪಕ್ಕೆ, ರಾಜಪುತ್ರಿಯರ ಸಮೀಪದಲ್ಲಿ ನನಗೆ ಕಾರ್ಯ ಉಂಟು. ಇತಿ ತಸ್ಯ ವಚಶ್ರುತ್ವ ಸಂಖ್ಯಾತ ಪುನರಬ್ರವಿ. ಆಗ ನನಗೆ ಅವಳತ್ರ ಕೆಲಸ ಇದೆ, ನಿಮ್ಮ ಹತ್ರ ನನಗೇನು ಕೆಲಸ ಇಲ್ಲ ಅಂತ ಇದ್ದಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ಕಿಂ ಕಾರ್ಯ ವದತೆ ಶೀಘ್ರಂ ಯತ್ತೇ ಮನಸ್ಸಿ ವರ್ತತೆ, ನಿನ್ನ ಮನಸ್ಸಿನಲ್ಲಿ ಏನಿದೆ, ಏನು ಕಾರ್ಯ ಹೇಳಿ, ನಮ್ಮ ಮುಂದೆ ನೀನು ಹೇಳು. ಕಿಂ ತೇಶ್ಚ ವಾಶ ಕಿಂ ನಾಮ ಕಿಂ ಮಾತಾಚ ಪಿತಾಚಕ, ಯಾರು ನಿನ್ ತಂದೆ ಯಾರು, ತಾಯಿ ಯಾರು, ಯಾರು ನಿನಗೆ ಬೇಕು ಅಂತನ್ನುವಂತಹದ್ದು. ಕೋಭ್ರಾತಾಚ ಭಗಿನೀಚ ಕುಲಂ ಶೀಲಂ ಗೋತ್ರಮೇವಚ, ಕುಲ ಶೀಲ ಗೋತ್ರ ಯಾವುದು ಇರ್ತಕ್ಕಂತಹದ್ದಾಗ್ತಾ ಇದೆ, ಯಾವುದೆಲ್ಲವನ್ನೂ ಕೂಡ ನೀನು ತಿಳಿಸ್ತಕ್ಕಂತಹದ್ದಾಗಬೇಕು. ಆಗ ಕುಲಂ ಶೀಲಂಚ ಗೋತ್ರಂ, ಆಗಲ್ಲಿ ಹೇಳ್ತಾ ಇದ್ದಾರೆ, ಕುಲ ಯಾವುದು, ನಿಮ್ದು ಗೋತ್ರ ಯಾವುದು, ಎಲ್ಲವನ್ನು ಕೂಡ ತಿಳಿಸಬೇಕು ಅಂತ ಹೇಳಿ ಅಂತ. ಆಗ ಆ ಕುಲವನ್ನು ಯಾವುದು ಅಂತ ಹೇಳಿ ಕೇಳ್ತಾ ಇದ್ರೆ, ನಿನ್ನ ಅಣ್ತಮ್ಮಂದ್ರೆ ಯಾರು, ಭಗಿನಿ ಯಾರು, ನಿನ್ನ ಗೋತ್ರ ಯಾವುದು, ಎಲ್ಲವನ್ನೂ ಕೂಡ ನೀನು ಹೇಳಬೇಕು. ಇತಿ ತಾಸಾಂ ವಚಶ್ರುತ್ವ ತಗದ್ಯ ಜಗದೀಶ್ವರ. ಆಗ ಅಲ್ಲಿ ಕೇಳ್ತಾ ಇದ್ದಾರೆ, ತಾಸಾಂ ಅಲ್ಲಿ ಯಾವ ಜಗದೀಶ್ವರನಾಗಿರತಕ್ಕಂತಹ ಭಗವಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಏನು ಅಂತಂದ್ರೆ ಶ್ರೀನಿವಾಸ ಉವಾಚ. ಆಗ ಅವರೆಲ್ಲರೂ ಕೇಳ್ತಾ ಇದ್ದಾರೆ, ಯಾರು ನೀನು, ಎಲ್ಲಿಂದ ಬಂದೀಯಾ, ಏನ್ ಕೆಲಸ ಇದೆ, ನಿನ್ನ ಅಣ್ತಮ್ಮಂದ್ರೆ ಯಾರು, ನಿನ್ನ ತಂದೆ ತಾಯಿ ಯಾರು, ಎಲ್ಲವನ್ನು ಕೇಳ್ತಾ ಇದ್ದಾರೆ. ಆಗ ಕೇಳಿದಂತಹ ಸಂದರ್ಭದಲ್ಲಿ ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕನ್ಯಾವೀಕ್ಷಾ ಮುಖ್ಯ ಕಾರ್ಯಂ ವದಂತಿ ಪ್ರವದಾಮಿವಹ ತಾಂ ಪೂಜೆ ಪ್ರೋವಾಚ ದೇವೀಂ ಪದ್ಮಾವತಿ ಮಥ. ಆಗ ಅಲ್ಲಿ ತಾನು ಹೇಳ್ತಾ ಇದ್ದಾನೆ, ಏನು ಅಂತಂದ್ರೆ ನನಗೆ ಕನ್ಯಾಪೇಕ್ಷಾ ಮುಖ್ಯ ಕಾರ್ಯ, ನಾನು ಕನ್ಯಾಪೇಕ್ಷೆಯಾಗಿ ಇಲ್ಲಿ ಬರತಕ್ಕಂಥವನಾಗ್ತಾ ಇದ್ದೇನೆ. ನಾನು ಪದ್ಮಾವತಿ ಹತ್ರ ನನ್ನ ಕೆಲಸ ಉಂಟು. ನನಗೆ ಸಿಂಧು ಕುಲದಲ್ಲಿ ಉತ್ಪನ್ನನಾಗಿರ್ತಕ್ಕಂಥವನು ನಾನು. ನನಗೆ ಯಾವ ಪುರಾಣದಲ್ಲಿ ಅನೇಕ ವೇದ ಗೋಚರ ಅಂತ ಹೇಳಿ ನನಗೆ ಕರೀತಾರೆ. ನಾನು ಚಂದ್ರಕುಲದಲ್ಲಿ ಹುಟ್ಟಿರ್ತಕ್ಕಂಥವನು. ನನಗೆ ತಾಯಿ ತಂದೆ ವಸುದೇವ ದೇವಕಿ, ಅಣ್ಣ ಬಲರಾಮ, ತಂಗೆ ಸುಭದ್ರೆ ಮತ್ತು ಕುಂತಿಜನ ಮಕ್ಕಳೆಲ್ಲರೂ ಕೂಡ ನನಗೆ ಗೆಳೆಯಂದರು, ಅಂದ್ರೆ ಸೋದರತ್ತೆಯ ಮಕ್ಕಳು, ಬಾಂಧವರು, ಮಿತ್ರಗಳು ಎಲ್ಲರೂ ಕೂಡ ನನಗೆ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ನನಗೆ ಯಾವ ಅನೇಕ ವಿಧವಾಗಿರ್ತಕ್ಕಂತಹ ಮನೋಹರನಾಗಿದ್ದರಿಂದ ನನಗೆ ರಾಮ ಅಂತೇಳಿ ಕರೀತಾರೆ. ಮತ್ತು ನಾನು ನನ್ನ ತಾಯಿಯಿಂದ ನಾನು ಅಷ್ಟನೇ ಗರ್ಭನಾಗಿ ನಾನು ಹುಟ್ಟತಕ್ಕಂಥವನಾಗ್ತಾ ಇದ್ದೇನೆ. ನನ್ನ ನಂತರದಲ್ಲಿ ಸುಭದ್ರೆ ಹುಟ್ಟಿ ಬರ್ತಕ್ಕಂಥವಳಾಗ್ತಾ ಇದ್ದಾಳೆ. ಮಾತ್ರ ವರ್ಣಾಶ್ಚಮೇ ದೇವಿ, ತಾಯಿಯ ವರ್ಣದಿಂದ ನಾನು ಯುಕ್ತನಾಗಿದ್ದರಿಂದ ನನಗೆ ಕೃಷ್ಣ ಜನ್ಮೇಚ ಜನ್ಮನಿ, ಅಂದ್ರೆ ನಾನು ನೀಲಮೇಘ ಶ್ಯಾಮನಾಗಿದ್ದರಿಂದ ತಸ್ಮಾತ್ ಕೃಷ್ಣೇತಿ ನಾಮೇತಿ ಚತುರ್ನಾಮಾಚ ಸಂಸ್ಕೃತಂ, ನನಗೆ ಕೃಷ್ಣ ಅಂತ ಹೇಳಿ ಕರ್ಣತರ. ವರ್ಣತೋ ನಾಮತಶ್ಚೈವ ಕೃಷ್ಣ ಪ್ರಾಹುರ್ ಮನೀಷಿನಃ, ವರ್ಣತಃ ಮತ್ತು ನಾಮತಶ್ಚೈವ, ವರ್ಣದಿಂದಲೂ ಮತ್ತು ಹೆಸರಿನಿಂದಲೂ ನಾನು ಕೃಷ್ಣ ಅಂದ್ರೆ ಕಪ್ಪು ಅಂದ್ರೆ ನೀಲಮೇಘ ಶ್ಯಾಮನಾಗಿದ್ದರಿಂದ ನನಗೆ ಕೃಷ್ಣ ಕೃಷ್ಣ ಅಂತ ಹೇಳಿ ಕರೀತಕ್ಕಂಥವರಾಗ್ತಾ ಇದ್ದಾರೆ. ಆಗ ವೃತ್ತಾಂತಂ ಅಖಿಲಂ ಪ್ರೋಕ್ತಂ ಶ್ರುತಂ ಪಂಡಿತ ನಂದನೆ ಯುಷ್ಮಾಕಂ ಚ ವಚಾಂ ವಾರ್ತಾಂ ಗೋತ್ರಂ ನಾಮ ಕುಲಾಧಿಕಾಂ. ಆಗ ನೀನ್ ಹೇಳಬೇಕು, ಪದ್ಮಾವತಿ ನಂದಿಷ್ಟೆಲ್ಲ ಆಯ್ತು, ನಿಂದ್ಯಾವುದು ಗೋತ್ರ ಏನು ಎಲ್ಲ ಹೇಳು ಅಂತ ಹೇಳಿದಾಗ ಏನು ವಿಚಾರ ಮಾಡ್ಲಾರ್ದು ಹೇಳಲಿಕ್ಕೆ ಶುರು ಮಾಡ್ಬಿಟ್ಟಿರ್ಬೇಕು ಪದ್ಮಾವತಿ. ಆಗ ಆಕಾಶ ರಾಜನಯಾಂ ಯಶಿದಾಂ ನೃತ್ಯಮಾಂದಾಂ ನಾಮ್ನಾ ಪದ್ಮಾವತಿ ಕೃಷ್ಣ ಕುಲಾಂ ಶೀತಲಕರಸ್ಯ ಚ ಗೋತ್ರಂ ಅತ್ರೇಯಂ ಕಿರಾತ ರೂಪೇ ಗಚ್ಚ ಗಚ್ಚೇತಿ ಚಾಬ್ರುವನ್.
ಇಷ್ಟೆಲ್ಲ ಹೇಳಿಬಿಟ್ಲು. ಮೊದಲಿಗೆ ಏನು ಅಂತಂದ್ರೆ, ನನಗೆ ಆಕಾಶರಾಜನ ಮಗಳು, ನನ್ನ ಹೆಸರು ಪದ್ಮಾವತಿ, ನಂದು ಕೂಡ ಚಂದ್ರಕುಲದಲ್ಲಿ ಹುಟ್ಟಿರ್ತಕ್ಕಂಥವಳು, ಮತ್ತು ನಮ್ದು ಅತ್ರಿಗೋತ್ರ. ಅದಕ್ಕಾಗಿ ಆಮೇಲೆ ಅತ್ರಿಗೋತ್ರ ಅಂತ ಹೇಳಿದ ಮೇಲೆ ಆಮೇಲೆ ಅವಳು ನೆನ್ಪಂತ, ಓ ನಾನು ಯಾಕೆ ಹೇಳಿ, ಹೋಗಿಲ್ಲಿಂದ ಅಂತೇಳಿ ಮತ್ತೆ ನಡಿ ಅಂತ ಹೇಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟು. ಅಂದ್ರೆ ದೇವರು ಹೇಳಿದ ಮೇಲೆ ಪದ್ಮಾವತಿ ಮೊದಲಿಗೆ ಹೇಳಿಬಿಟ್ಲು, ಆಮೇಲೆ ಅಯ್ಯೋ ನಾನು ಯಾಕೆ ಹೇಳಿದೆ ಅಂತ ಹೇಳಿ. ಆಗ ಅಲ್ಲಿ ಮತ್ತೆ ಗಚ್ಚೇದಿ ಜಾಬ್ರುವನ್, ಆಗ ಹೋಗು ಇಲ್ಲಿಂದ ನೀರಿರಬೇಡ ಅಂತ ಹೇಳಿದ್ರೆ, ಆಗ ಅಲ್ಲಿ ಆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಂ ನ ಭಾಷಸೆ. ಯಾಕೆ ಇಷ್ಟು ನಿಷ್ಠುರವಾದಂತಹ ಮಾತನ್ನಾಡ್ತಾ ಇದ್ದಿ? ಯಾಕಂದ್ರೆ ಮೃದು ಭಾಷೆ ಆಡ್ಲಿಕ್ಕೆ ಬರೋದಿಲ್ಲ. ಅನ್ನಾಕಾಂಕ್ಷೋ ಲೋಕೆ ಯೋ ದದಾತಿ ನರೋತ್ತಮ. ಏನು ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಒಂದು ಮಾತನ್ನು ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೋ, ಯಾರು ಲೋಕದಲ್ಲಿ ಅನ್ನಕ್ಕಾಗಿ ಕಾತುರರಾಗಿರ್ತಾರೋ, ಅನ್ನವನ್ನು ಕೊಡುತ್ತಾರೋ ಅಂತವರು ಮನುಷ್ಯರಿಗೆ ಸುಕೃತವನ್ನುಂಟು ಮಾಡಿದವರು ಅಂತ ಹೇಳ್ತಾರೋ. ಆಗ ಏನು ಅಂತಂದ್ರೆ, ಅನ್ನ ಬೇಕು ಅಂತ ಹಸಿವೆ ಆಗಿರ್ತದೆ ಅನ್ನುವಂತಹ ಲೆಕ್ಕ ಇರ್ತದೆ. ಆಗ ಹಸಿವೆಯಾದಂತಹ ಸಂದರ್ಭದಲ್ಲಿ ಏನೂ ಸಿಕ್ಕಿರೋದಿಲ್ಲ. ಅನ್ನ ಇಲ್ಲದೆ ಇದ್ದಾಗ ನೀರಾದರೂ ಸಿಕ್ಕರೆ ಸ್ವಲ್ಪ ಸಂತೋಷವನ್ನು ಪಡ್ತಾರಲ್ಲ ಅನ್ನುವಂತಹ ದೃಷ್ಟಿಯಿಂದ ಅದನ್ನು ನಮಗೆ ತಿಳಿಸತಕ್ಕಂಥವ್ರಾಗ್ತಾ ಇದ್ದಾರೆ. ಸಪುಮಾಂ ಪುಣ್ಯಲೋಕೀತಿ ಜಲದೋಪಿ ಫಲಂ ಲಭೆ. ನೀರು ಕೊಟ್ಟರಾದರೂ, ಅನ್ನದಾನ ಮಾಡಿದಷ್ಟು ಪುಣ್ಯ ಆದರೂ ಅವರು ಪಡೆದುಕೊಳ್ಳತಕ್ಕಂಥವರಾಗ್ತಾ ಇದ್ದಾರೆ. ಆಗ ತಥಾಹಂ ಕಾಮಮಾಪೇಕ್ಷಂ ಪಾತ್ರೀಭೂತೋಚ ಸಾಂಪ್ರತಂ. ಅದಕ್ಕಾಗಿ ಏನು ಅಂತಂದರೆ, ನಾನು ಇಲ್ಲಿ ನಿನ್ನ ಜೊತೆಗೆ ಮಾತಾಡ್ಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಇದರಿಂದ ಏನ್ ತಪ್ಪಾಗ್ತದೆ? ಏನು ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ನಾನು ನಿನ್ನ ಜೊತೆ ಮಾತಾಡ್ತೇನೆ ಅಂತಂದ್ರೆ, ಆಗ ಪದ್ಮಾವತಿ ತಾನು ಸಿಟ್ಟಿಗೆ ಬರತಕ್ಕಂಥವಳು ಆಗ್ತಾ ಇದ್ದಾಳೆ. ನೀನು ಮಾತನ್ನೂ ಆಡ್ಲಿಕ್ಕೆ ಸಿದ್ಧ ಇಲ್ಲಲ್ಲ, ಯಾಕೆ ಈ ರೀತಿಯಾಗಿ ಬೈತಾ ಇದ್ದಿ ಅಂತ ಆ ಪದ್ಮಾವತಿ ಹತ್ರ ಮಾತನ್ನು ಆಡ್ತಕ್ಕಂಥವನಾಗ್ತಾ ಇದ್ರೆ, ಆಗ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಅವಾಚ್ಯ ವಚಸೇ ಮೂಢ ಜೀವನೇಚ್ಛಾ ನ ವಿದ್ಯತೆ ಆಕಾಶನಾದ ದುಷ್ಟಾಸ್ತಂ ಹನ್ನೇದಿ ನ ಸಂಶಯ. ಆಗ ಅಂದ್ರೆ ಆ ಅವಾಚ್ಯ ವಚನವಾಗಿರತಕ್ಕಂತಹ ಮಾತನ್ನು ಆಡ್ತಾ ಇದ್ದೀವಿ, ಒಂದು ವೇಳೆ ನಿನಗೆ ಬದುಕಬೇಕೆನ್ನುವಂತಹ ಇಚ್ಛೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಜೀವನೇಚ್ಛಾ ನ ವಿದ್ಯತೆ, ಆಕಾಶರಾಜ ಏನಾದರೂ ನೋಡಿದರೆ ನಿನ್ನನ್ನು ಸಾಯಿಸದೇ ಬಿಡುವುದಿಲ್ಲ. ಅದಕ್ಕಾಗಿ ನಿನ್ನನ್ನು ಸಂಹಾರ ಮಾಡಿಬಿಡುತ್ತಾನೆ. ಯಾವನ್ನೇ ತುದಿ ಗಚ್ಚಸ್ತಂ ಶೀಘ್ರಂ ಸಮಾಲಯಂ. ಆ ಗಚ್ಚ ಶೀಘ್ರ ಸಮಾಲಯಂ. ಆಗ ನಿನ್ನ ಮನೆಗೆ ಹೋಗಿ ನೀನು ಸೇರ್ಕೊಂಡು ಬಿಡು. ಇಲ್ಲದೆ ಇದ್ರೆ ನಿನಗೆ ಯಾವ ಆಕಾಶ ರಾಜ ತಾನು ಸಾಯಿಸಿ ಬಿಡ್ತಾನೆ ನೋಡು ಅಂತ ಹೇಳಿದ್ರೆ, ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಕಾರಣಾಂತೆ ಮರಣಂ ಸೌಖ್ಯಂ ಅಕಾರ್ಯಸ್ತೃಣಂ ಜಗತ. ಕೆಲಸ ಆದಮೇಲೆ ಇದ್ರೇನು ಸತ್ರೇನು ಅದಾಗುವುದೇ, ಎಂದಾದ್ರೂ ಸಾಯೋದಿದ್ದೇ ಇದೆ. ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಕಥಂ ಹನ್ಯಾತ್ಸ ರಾಜೇಂದ್ರ ಧರ್ಮ ಅಭಿಮುಖೋಹಿಯ. ಅವನು ಹೇಗೆ ಸಂಹಾರ ಮಾಡ್ತಾನೆ? ಯಾಕೆ ಅವನು ಧರ್ಮ ತಿಳಿದುಕೊಂಡಿಲ್ಲೇನು? ಧರ್ಮಜ್ಞ ಅಲ್ಲೇನವನು? ಕಿಂ ಕನ್ಯಾ ವರಾದೇವಿ ಕಿಮ್ಮತ್ರೇನ ಮಹೀಪತೆ. ಅವನಿಗೆ ಒಬ್ಬ ಯೋಗ್ಯವಾದ ವರ ಕನ್ಯಾ ನೋಡ್ತಾ ಇದ್ದಾರೆ ಅನ್ನುವಂತಹ ಕಲ್ಪನೆ ಅವನಿಗೆ ಇಲ್ಲೇನು? ಅವನು ಯಾಕೆ ಬೈತಾನೆ? ರಾಜ ಯಾಕೆ ಹೊಡಿತಾನೆ? ಯಾಕೆ ಸಾಯಿಸ್ತಾನೆ ಅಂತ ಹೇಳ್ತಾ ಇದ್ರೆ, ಆಗ ಅಲ್ಲಿ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಶೃಣು ಮೂಢ ನಜಾನಾಸಿ ಬಾಲ ಭಾವೇನ ಕಿಂವ್ರತ. ಇನ್ನ ಸಣ್ಣ ಮಕ್ಕಳಂತೆ ಮಾತನ್ನಾಡ್ತಾ ಇದ್ದೀಯಾ. ತಾಮ್ ದೃಷ್ಟ ಆಕಾಶ ರೋಜೋಪಿ ಗತ್ವಾ ನಿಗಡ ಬಂಧನಂ. ನೋಡು, ಒಂದು ವೇಳೆ ನೀನೇನಾದರೂ ಹಿಂಗ ನನ್ನ ಜೊತೆಗೆ ಇದ್ದಿದ್ದು ಮಾಡಿದ್ದು ನೋಡಿದ್ರೆ ನಿನ್ನ ಬಂಧನದಲ್ಲಿ ಹಾಕಿ ಬಿಡ್ತಾನೆ ಅಂತ ಪದ್ಮಾವತಿ ಹೇಳ್ತಾ ಇದ್ದಾಳೆ. ಶ್ರೀನಿವಾಸ ಅಂದ, ಮೊದ್ಲಿಗೇನೋ ಸಾಯಿಸ್ತಾಳ ಅಂತಂದಿ, ಈಗೇನೋ ಬಂಧನದಲ್ಲಿ ಹಾಕ್ತಾಳ ಅಂತ ಇದ್ದಿ. ಏನ್ ನಿನ್ ಮಾತು? ಒಂದಕ್ಕೊಂದು ಏನ್ ಮಾತಾಡ್ತಾ ಇದ್ದಿ ನೀನು ಕೇಳ್ತಾ ಇದ್ದ. ಆಗ ಮರಣ ನಿಶ್ಚಿತಂ ಮರಣಂ ದೇವೋ ಭ್ರಂತು ಕಾಮೋ ಜಗದ್ಗುರು. ಆಗ ನಿನಗೆ ಮರಣ ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ ಆಕಾಶರಾಜ ಧರ್ಮಾತ್ಮ ಕಥಂ ಮನ್ಯಾತ್ಸದಾತ್ಮ. ಆಗ ಶ್ರೀನಿವಾಸ ಹೇಳ್ತಾನೆ, ಜಾತಸ್ಯ ಮರಣಂ ನಿತ್ಯಂ, ಹುಟ್ಟಿದ ಮೇಲೆ ಮರಣ ಅನ್ನುವಂತಹದ್ದು ನಿಶ್ಚಿತ. ಎಂದಾದರೂ ಒಂದು ದಿವಸ ಸಾಯಲೇಬೇಕು. ಮರಣಂ ಧ್ರುವಂ, ನಿಶ್ಚಿತವಾಗಿರತಕ್ಕಂತಹದ್ದು ಮರಣ. ಅದನ್ನು ಯಾರಿಂದಲೂ ಕೂಡ ಆಕಾಶರಾಜ ಧರ್ಮಾತ್ಮ, ಅವನು ಧರ್ಮಾತ್ಮನಾಗಿದ್ದಾನೆ. ಸುಮ್ನವನು ಯಾರು ಕೂಡ ಯಾವ ಸಂಹಾರವನ್ನು ಮಾಡತಕ್ಕಂತಹದ್ದಾಗುವುದಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ರೆ, ಮತ್ತ ಪದ್ಮಾವತಿ ಹೇಳ್ತಾ ಇದ್ದಾಳೆ, ಗೌರವಂತೆ ನಿಷಾದೇಂದ್ರ ನೃಪಸ್ಯಾಸ್ಯ ಹರಿಸ್ತಃ. ನನಗೆ ನಾನು ಆಣೆ ಮಾಡ್ತಾ ಇದ್ದೀನಿ, ಹತ್ರಕ್ಕೆ ಬರಬೇಡ. ಯಾರ ಮೇಲೆ? ವರಾಹಸ್ಯ ರಂಗನಾಥಸ್ಯ ವೆಂಕಟಾಚಲವಾಸಿನಃ. ವರಾಹದೇವರ ಮೇಲೆ ಆಣೆ, ಶ್ರೀರಂಗನಾಥನ ಮೇಲೆ ಆಣೆ, ಮತ್ತು ವೆಂಕಟಾಚಲಾದಿವಾಸವಾಗಿರತಕ್ಕಂತಹ ಶ್ರೀನಿವಾಸನ ಮೇಲೆ ಆಣೆ. ದೇವರಂದ, ಎಲ್ಲ ನನ್ನ ಮೇಲೆ ಬರ್ಲಿಕ್ಕತ್ತಲ್ಲ ನೀವು. ನಾನೇ ಇದ್ದಾಗ ನನಗೆ ಆಣೆ ಏನ್ ಸಂಬಂಧ ಬರ್ತದೆ? ಯಾವುದು ಆಣೆ ಪೀಣಿ ಯಾವುದು ಸಂಬಂಧ ಇಲ್ರಿ.
ಯಾವುದು ಏನೂ ಕೂಡ ನನಗೆ ಅವಶ್ಯಕತೆ ಇಲ್ಲ. ಆಗ ಸಂಸ್ಕೃತಂ ಚ ಮಹಾಬಾಹೋ ಸುಖ ದುಃಖಂ ಚ ಸ್ವಮಾಲಯಂ ಇತ್ಯುಕ್ತೋಪಿ ಯಥಾ ದೇವ್ಯ ನಿಷಾದಿಂದ್ರಂ ಹರೇಸ್ತತ. ಆಗ ಅಲ್ಲಿ ಈ ರೀತಿಯಾಗಿ ದೇವರ ಮೇಲಾಣೆ, ಆ ದೇವರ ಮೇಲೆ ರಂಗನಾಥನ ಮೇಲಾಣೆ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಅಲ್ಲಿ ಆಣೆಯನ್ನು ಹಾಕಿಸಿಕೊಳ್ತಾ ಇದ್ರೆ, ಆಗ ಪದ್ಮಾವತಿ ಹತ್ರ ಇನ್ನೂ ಕುದುರೆ ಹತ್ರನೇ ತೆಗೆದುಕೊಂಡು ಬರ್ತಾ ಇದ್ದಾನೆ ಹೊರತು ಅವ ಏನ್ ನಿಂದಿರಿಸ್ತಾ ಇಲ್ಲ. ಆಗ ಅಲ್ಲಿ ಹಯಮಗ್ರೇ ಚಕೃತ್ಯಂ ಸಾಬಾಲ ವಾಕ್ಯಮಬ್ರವಿ. ಆಗ ಕುದುರೆ ತೆಗೆದುಕೊಂಡು ಎದುರಿಗೆ ಬರ್ತಾ ಇರತಕ್ಕಂತಹದ್ದನ್ನು ನೋಡಿ ತ್ಯಕ್ವಾ ಪಿತೃ ಬಂಧೂನ್ ಭ್ರಾತೃ ಮುಖ್ಯಾನ್ವನೇಚರಾನ್, ಪದ್ಮಾವತಿ ಹೇಳ್ತಾ ಇದ್ದಾಳೆ, ಎಲ್ಲ ಬಂಧು ಬಾಂಧವರನ್ನೆಲ್ಲರನ್ನೂ ಬಿಟ್ಟು ಬಂದಿದ್ದೀಯಾ, ಅನಾಥಂ ಮ್ರಿಯಸೇ ವ್ಯರ್ಥಂ ಕಿಮರ್ಥ ಕಾಕಭೋಜನ, ಯಾಕೆ ಇಲ್ಲಿ ಕಾಡಿನಲ್ಲಿ ಬಿದ್ದು ಸತ್ತು ಹೋಗಿ ವ್ಯರ್ಥವಾಗಿ ಸತ್ತು ಕಾಗಿಗಳಿಗೆ ಭೋಜನ ಆಗ್ತೀಯಾ. ಇದು ತಸ್ಯ ವಚಶ್ರುತ್ವ ಉಚೇ ತಂ ವಾರಿಜಾಕ್ಷಿಣಂ. ಆಗ ಅದನ್ನು ಕೇಳಿ ಅದನ್ನು ಕೂಡ ಶ್ರೀನಿವಾಸ ಹೇಳ್ತಾನೆ, ನೋಡಿ ವಿಧಿನಾ ಲಿಖಿತಂ ಯತ್ರ ನತತ್ರಂ ವ್ಯರ್ಥಂ ಭವಿಷ್ಯತಿ. ನನ್ನ ಹಣೆ ಬಾರಿ ಹಿಂಗೆ ಬರ್ದಿತ್ತು ಅಂದ್ರೆ ಹಂಗೆ ಆಗ್ಲಿ, ನಾನೇನ್ ಮಾಡ್ಲಿಕ್ಕೆ ಶಕ್ತಿ ಇದೆ. ಜಯ ಅಪಜಯೋ ವಾಸ್ಯ ವೈಭೋಗಂ ಕರೋಮ್ಯಹಂ. ಜಯ ಆಗ್ಲಿ ಅಪಜಯ ಆಗ್ಲಿ ನಾನೇನ್ ಬಂದಿದ್ದ ಕೆಲಸ ನಾನು ಮಾಡಿ ಮಾಡ್ತೀನಿ ಅಂತ ಹೇಳಿ ಕುದುರೆಯನ್ನು ಮುಂದೆ ತೆಗೆದುಕೊಂಡು ಬರತಕ್ಕಂಥವನಾಗ್ತಾ ಇದ್ದಾನೆ. ಇತ್ಯುಕ್ತ ಕೋಪತಾಮಾಕ್ಷೀಂ ಸಖಿ ವಿಪರಿವಾರಿತಃ ತರ್ಜಯಂತೀಂ ಜಗದ್ಯೋನಿಂ ಶಿಲಾಪಾಣಿರುಪಾಭ್ಯಗಾತ್. ಆಗ ಕಣ್ಣು ಕೆಂಪು ಮಾಡಿದ್ದಾಳೆ, ಎಲ್ಲರಿಗೂ ಹೇಳ್ತಾ ಇದ್ದಾಳೆ ಕಲ್ಲು ತೆಗೆದುಕೊಳ್ಳ್ರಿ ಅಂತ ಹೇಳಿ ಅಂತ. ತಾಡಯಾಮಾಸ ಗೋವಿಂದಂ ಶಿಲೋಘೈ ಶೀಘ್ರ ವೈಶತೈಹಿ. ಆಗ ಕಲ್ಲುಗಳನ್ನು ತಗೊಂಡು ಎಲ್ಲರೂ ಶ್ರೀನಿವಾಸನ ಮೇಲೆ ಒಯ್ತಾ ಇದ್ದಾರೆ. ಆಗ ಕಲ್ಲನ್ನು ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಂಡು ತಾವು ಹೋಗಿದ್ದಾರೆ. ತಾಡ್ಯಮಾನಂ ಶಿಲೇರ್ವರ್ಷೈಹಿ ನೃಪವತ್ ಹರಿಯರಾಟ್ ಸ್ವಯಂ. ಆಗ ಅಲ್ಲಿ ತಾಡ್ಯಮಾನ ತೆಗೆದುಕೊಂಡು ಅಲ್ಲಿ ಒಗಿತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅಲ್ಲಿ ತೆಗೆದುಕೊಂಡು ಒಗಿತಾ ಇದ್ರೆ ಆಗ ಅಲ್ಲಿ ಏನಾಯಿತು ಅಂತಂದರೆ, ಅದೇನೋ ಅವರು ತೆಗೆದುಕೊಂಡು ಕಲ್ಲು ಒಗೆದ್ರು. ಪದ್ಮಾವತಿ ಒಗೆದಂತಹ ಏನು ಒಂದು ಕಲ್ಲು ಇತ್ತಲ್ಲ, ಆ ಕಲ್ಲು ಡೈರೆಕ್ಟ್ ಆಗಿ ಕುದುರೆಗೆ ಬಡಿತು. ಡೈರೆಕ್ಟ್ ಆಗಿ ಅದು ಕುದುರೆಗೆ ಬಡಿತು. ಬಡದ ಕ್ಷಣ ಕುದುರೆ ಅಲ್ಲೇ ಹೊರಡಾಡಿ ಸತ್ತೇ ಬಿತ್ತು. ನೋಡ್ರಿ, ಒಂದಲ್ಲೆರಡಲ್ಲ 15 ಮೊಳದ ಎತ್ತರದ ಶ್ರೇಷ್ಠವಾದ ಕುದುರೆ, ಆ ನೀಲಿಯಾದ ಕುದುರೆ, ಬಿಳಿ ಪಾದದ್ದು, ಏನು ಭಾರಿ ಕುದುರೆ. ಆಗ ಪದ್ಮಾವತಿ ಹೊಡೆದ ಕಲ್ಲಿನ ಏಟಿಗೆ ಇದು ಸತ್ತೇ ಹೋಯ್ತದೆ. ಆಗ ಸತ್ತು ಹೋದ ಮೇಲೆ ಇತ್ಯುಕ್ತ ಸ್ವಯಂ ದುಷ್ಟ ಮುಕ್ತಕೇಶೋ ಮುಹುರ್ಮುಹು ಪಶ್ಯನ್ ದಿವ ಪಶ್ಚನ್ ಅಭ್ರಮದ್ ವಿಭ್ರಮನ್ನಿವ. ಆಗ ಯಾವಾಗ ಅವನು ಕುದುರೆ ಸತ್ತು ಕೆಳಗೆ ಬಿತ್ತೋ ಶ್ರೀನಿವಾಸನ ಗಾಬರಿ, ನಾನು ಉಳಿಯುವುದಿಲ್ಲ ಇನ್ನ ಅಂತ ಹೇಳಿ ಗಾಬರಿಯಾಗಿ ಅಭ್ರಮದ್ ವಿಭ್ರಮನ್ನಿವ. ಆಗ ಮುಕ್ತಕೇಶ ಏನ್ ಅಲಂಕಾರ ಮಾಡಿ ತಲೆ ಕಟ್ಟುಕೊಂಡು ಮಾಡಿ ಶಿಸ್ತು ಅಲಂಕಾರ ಮಾಡ್ಕೊಂಡು ಬಂದಿದ್ದ ಎಲ್ಲಾ ಬಿಚ್ಚಿ ಇನ್ನೇನ್ ನಾನು ಬದುಕಿದ್ರೆ ಸಾಕು ಅಂತ ಪಲಾಯನ ಮಾಡಿದ. ಬದುಕಿದ್ರೆ ಸಾಕು ಮಾರಾಯ ಇಲ್ಲಿ, ಯಾಕಂದ್ರೆ ಕುದುರೆನೇ ಸತ್ತು ಹೋಯ್ತು. ಅದ್ಯಮೇ ಸಂಕಟಂ ಪ್ರಾಪ್ತಂ ನಚ ಮಾತೃಕ ಸನ್ನಿಧಿ ಇತ್ಯುಕ್ತ ರಮಾಕಾಂತೋ ಜಗಾಮೋತ್ತರಂ ದಿಗಂ. ಆಗ ಉತ್ತರ ದಿಕ್ಕನ್ನು ಕುರಿತು ಅಯ್ಯೋ ನನ್ನ ತಾಯಿಗೆ ಹೇಳಿಲ್ಲ, ನಾನು ಹೋಗ್ಬೇಕು ಅಂತ ಹೇಳಿ ಓಡಿ ಹೋಗ್ತಕ್ಕಂಥವನಾಗ್ತಾನೆ. ಅವರಯ್ಯ ಸೋಮಪಾನೋಯೋ ವಿಭೂಚ ವಿಡಂಬನಂ ಲೌಕಿಕಾಂ ಶಯ್ಯ ವಿಡಂಬ ಯಾತು ಮಾಧವಂ. ಆಗ ದೇವರು ನೋಡ್ರಿ ಎಷ್ಟು ವಿಡಂಬನೆ ಮಾಡ್ತಾ ಇದ್ದಾನೆ ಅಂದ್ರೆ ಅದ್ಭುತವಾದಂತಹ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ಇದೆಲ್ಲ ದೇವರಿಗೆ ಬೇಕಾಗಿತ್ತು ಇಲ್ಲ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮರ್ತ್ಯಾವತಾರದಲ್ಲಿ ಹೇಗಿರಬೇಕೋ ಹಾಗೆ ಭಗವಂತ ಇದ್ದು ತಾನು ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಇಂತಹ ಮರ್ತ್ಯಾವತಾರದಲ್ಲಿ ಭಗವಂತ ತಾನು ಇದ್ದು ಅಲ್ಲಿ ತಾನು ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಆಗ ಬಂದೇನೋ ಮನೆಯಲ್ಲಿ ಓಡಿ ಬರ್ತಾ ಇದ್ದಾನೆ. ಓಡಿ ಬಂದು ಮನೆಯಲ್ಲಿ ತಾನು ಒಂದು ದೊಡ್ಡದಾಗಿರತಕ್ಕಂತಹ ರಗ್ಗು ಚಾದರು ಏನೋ ಹಚ್ಕೊಂಡು ಮಲ್ಕೊಂಡ್ಬಿಟ್ಟ. ಬರೀ ಮಲ್ಕೊಳ್ಳೋದದ್ದೇ ದುಃಖಿಸ್ತಾ ಮಲಗ್ತಾ ಇದ್ದ. ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು, ಮನೆಗೆ ಬಿಟ್ಟಿದ್ದ. ಬೆಳಗಾವಿ ಜಾವದಲ್ಲಿ ಏನೋ ಹೋಗಿ ಹೈರಾಣಾಗಿ ಬಂದಿದ್ದಾನೆ ಅಂತ ಹೇಳಿ ಶ್ರೀನಿವಾಸನ್ ಎಬ್ಬಿಸ್ಬೇಕು ಮರುದಿವಸ ಬೆಳಗಿನ ಜಾವದಲ್ಲಿ ಅಂತ ಹೇಳಿ ಆಗ ಶಯಾನಂ ಪ್ರಾಪ್ತ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ ತದಾ ಜಗಾದ ಸಾ ದೇವಿ ಸೇವಾರ್ಥಂ ಬಕುಲಾಶುಭ. ಆಗ ಬಕುಲಾದೇವಿ ಬಂದು ಅಲ್ಲಿ ಹೇಳ್ತಾ ಇದ್ದಾಳೆ, ಏನಪ್ಪಾ ಶ್ರೀನಿವಾಸ ಮಲ್ಕೊಂಡ್ಬಿಟ್ಟಿದ್ಯಾ, ನಿನ್ನೆ ಭೇಟಿಗೆ ಹೋಗಿ ಹೈರಾಣಾಗಿ ಬಂದಿ ಕಾಣಿಸ್ತದೆ, ಏನು ಮಾತಾಡಲಿಲ್ಲ, ಹಂಗೆ ಬಂದು ಮಲ್ಕೊಂಡ್ಬಿಟ್ಟಿ, ಬಹಳ ಹೈರಾಣಾಗಿದೆಯಲ್ಲ, ಹೇಳು. ಷಡ್ವಿಧಾನ್ನಂ ಸಮಾದಾಯ ಸೋನಾ ಉಪಸಾನ್ವಿತಾಂ ರಮಾಪತಿಸ್ತು ಬಕುಲ ಭಕ್ತಿ ಭಾವೇನ ಸಂಯುತ. ಷಡ್ವಿಧಾನ್ನವನ್ನು ಮಾಡಿದ್ದೀನಪ್ಪ, ಅದಕ್ಕಾಗಿ ನೀನು ಆ ಷಡ್ವಿಧಾನ್ನವನ್ನು ಸ್ವೀಕಾರ ಮಾಡು
ಅಂತ ಹೇಳಿ ಪರಿಮಾನ್ನಂ ಹರಿದ್ರಾನ್ನಂ ದಧ್ಯಾನ್ನಂ ಕೃಸರೋದನಂ ಗುಡಾನ್ನಂ ಮುಗ್ಧಾನ್ನಂ ಷಡ್ವಿಧಾನ್ನಂ ಇತಿ ಸ್ಮೃತಃ ಅಂತ ಹೇಳ್ತಾ ಇದ್ದಾರೆ. ಷಡ್ವಿಧಾನ್ನಗಳು ಅಂತಂದರೆ ಮೊದಲಿಗೆ ಶ್ರೇಷ್ಠವಾದ ಪರಮಾನ್ನ, ಹರಿದ್ರಾನ್ನ ಅಂದ್ರೆ ಚಿತ್ರಾನ್ನ, ಆಮೇಲೆ ದಧ್ಯೋಧನ ಅಂದ್ರೆ ಮೊಸರು ಅನ್ನ, ಕಸರಾನ್ನ ಅಂತ ಹೇಳಿ ಅದೊಂದು ಮೆಣಸ ಹಾಕಿ ಮಾಡತಕ್ಕಂತಹ ಒಂದು ಅನ್ನ ಕಸರನ್ನ, ಆಮೇಲೆ ಗುಡೋಧನ ಅಂದ್ರೆ ಬೆಲ್ಲದ ಅನ್ನ, ಮತ್ತು ಮುಗ್ಧಾನ್ನ ಅಂದ್ರೆ ಹುಗ್ಗಿ, ಅದನ್ನು ಷಡ್ವಿಧಾನ್ನ ಅಂತ ಹೇಳಿ ಕರೀತಾರೆ ವಿಷ್ಣು ತೀರ್ಥರು. ವಿಷ್ಣು ತೀರ್ಥದಲ್ಲಿ ಇದಕ್ಕೆ ಎಲ್ಲ ವಿಶೇಷವಾಗಿ ಒಂದೊಂದು ವಿಚಾರವನ್ನೆಲ್ಲವನ್ನು ಕೊಡ್ತಾ ಹೋಗ್ತಾರೆ. ಪರಮಾನ್ನ ಹೇಗೆ, ಮತ್ತು ಕೃಸರಾನ್ನ ಹೇಗೆ, ಷಡ್ವಿಧಾನ್ನ ಹೇಗೆ, ಹರಿದ್ರಾನ್ನ ಹೇಗೆ ಅಂತ ಹೇಳಿ ಅದನ್ನೆಲ್ಲವನ್ನು ಕೂಡ ದೇವರಿಗೆ ಈ ರೀತಿಯಾಗಿ ಇವತ್ತಿಗೂ ಮಾಡಿ ಸಮರ್ಪಣೆ ಮಾಡ್ತಾರೆ. ಇವತ್ತಿಗೂ ಮಾಡುವಂತಹ ಒಂದು ಕ್ರಮ ಅದು ಯಾವುದೋ ಒಂದ್ ದಿವಸ ಏನೋ ಉಂಟು. ಅದಕ್ಕೆ ಏನು ಅಂತಂದ್ರೆ ಒಂದು ದಿವಸ ಆ ಎಲ್ಲ ಅನ್ನಗಳನ್ನು ಮಾಡಿ ಆ ಅನ್ನಗಳನ್ನು ಒಂದು ದೊಡ್ಡ ಟ್ರೇದಲ್ಲಿ ಹಾಕಿ ಅಲ್ಲಿ ಶ್ರೀನಿವಾಸನ ಮುಖದಂತೆ ಅವುಗಳನ್ನೆಲ್ಲ ಇಟ್ಟು ನೈವೇದ್ಯ ಮಾಡ್ತಾರೆ. ಅವತ್ತೊಂದು ದಿವಸ ಮಹಾಭಕ್ಷ ಅಂತೇಳಿ ಒಂದು ದಿವಸ ಏನೋ ಮಾಡ್ತಾರೆ. ಅದನ್ನು ನನಗನ್ಸ ಮಟ್ಟಿಗೆ ಅದು ಯಾವ ದ್ವಾದಶಿ ವೈಕುಂಠ ದ್ವಾದಶಿ ದಿವಸ ಏನೋ ಸಾಯಂಕಾಲ ಸಂದರ್ಭದಲ್ಲಿ ಅದು ಒಂದು ಪೂಜೆಯನ್ನು ಮಾಡ್ತಕ್ಕಂತಹದ್ದು. ಮುಕ್ಕೋಟಿ ದ್ವಾದಶಿ ದಿವಸ ಅದನ್ನು ಮಾಡ್ತಾರಂತೆ. ಅಂದ್ರೆ ಆ ಷಡ್ವಿಧಾನ್ನಗಳನ್ನು ದಿವಸ ಆಯಾ ಕಾಲದಲ್ಲಿ ನೈವೇದ್ಯ ಆಗ್ತದೆ. ಆದ್ರೆ ಅವತ್ತೊಂದು ದಿವಸ ಯಾವಾಗಲೂ ನೈವೇದ್ಯ ಆಗ್ತದೆ. ಷಡ್ವಿಧಾನ್ನಗಳನ್ನು ಅವತ್ತು ಒಂದ್ ದಿವಸ ಎಲ್ಲ ಮಾಡ್ತಾರೆ. ಅಂದ್ರೆ ದಿವಸ ಎಲ್ಲ ಮಾಡಿರ್ತಾರೆ, ಒಂದೊಂದು ಸಮಯಕ್ಕೆ ನೈವೇದ್ಯವನ್ನು ಮಾಡಿ ಕೊಡ್ತಾ ಇರ್ತಾರೆ. ಈ ರೀತಿಯಾಗಿರ್ತದೆ. ಹಾಗೆ ಅವತ್ತಿನ ದಿವಸ ಮಾತ್ರ ಮಾಡ್ತಾರೆ ಅಂತ. ಆಗ ಅಂತಹ ಅಲ್ಲಿ ಆ ರುದಂತಂ ನೇತೃಬಿಂದುವಿಹಿ ಅಭಾಷಣ ಮಮಾಂ ಕಾಂತೋ ಬಭಾಷೇ ಬಕುಲಾಶಿವ. ಆಗ ಅಲ್ಲಿ ಬಕುಲಾದೇವಿ ಷಡ್ವಿಧಾನ್ನವನ್ನು ಮಾಡಿ ಸಿದ್ಧ ಮಾಡಿ ಆಗ ಉತ್ತಿಷ್ಟ ಗೋವಿಂದ ಕಿಂಶೇಷಂ ಪುರುಷೋತ್ತಮಂ. ಆಗ ಭಗವಂತ ಹೇಳು ಕಿಮರ್ಥಂ ದುಃಖಮೇ ತತ್ಯ ಭುಕ್ತ್ವಾ ಗಚ್ಚಂ ಚ ಮಾಧವ. ಯಾಕೆ ನೀನು ಇಷ್ಟು ದುಃಖ ಪಡ್ತಾ ಇದ್ದೀಯಾ? ಏನಾಗ್ತಾ ಇದೆ? ಕಣ್ಣಿನಲ್ಲಿ ನೀರು ಬಂದಂತೆ ಕಾಣುತ್ತಾ ಇದೆ, ಏನೋ ದುಃಖ ಪಡುವಂತೆ ಕಾಣ್ತಾ ಇದೆಯಲ್ಲ, ಹೇಳು ಏನಾಗ್ತಾ ಇದೆ? ಮನೋಗತಂತೆ ವದಿಷ್ಯಾಮಿ. ಆಗ ನಿನ್ನ ಮನೋಗತ ಏನಿದೆ ಹೇಳಪ್ಪ. ಪರಮಾನ್ನಂ ಕೃತಂ ದೇವ ಭುಕ್ತ್ವಾ ಆಗಚ್ಚ ಮಾಧವ. ಹೇ ಮಾಧವ, ನಿನಗೆ ಪರಮಾನ್ನವನ್ನು ಮಾಡಿದ್ದೀನಪ್ಪ, ನಿನಗೆ ಪ್ರಿಯವಾದಂತಹದ್ದು ಪ್ರೀತಿಯಾಗ್ತದೆ ಸೇರ್ತದೆ ಅಂತ ನೀನು ಹೇಳಿದ್ದೀಯಲ್ಲ, ಅದಕ್ಕಾಗಿ ನನಗೆ ಪರಮಾನ್ನವನ್ನು ಮಾಡಿದ್ದೇನೆ. ಬಕುಲಾವಚ ಶ್ರುತ್ವ ನೋವಾಚ ವಚನಂ ಹರಿಹಿ. ಆಗ ಬಕುಲಾದೇವಿ ಹೇಳ್ತಾ ಇದ್ರೆ ಆಗ ಹೇಳಲೇ ಇಲ್ಲ. ಹರಿಂ ದುಷ್ಟ್ವಾಚ ಹಿರಣ್ಯಾಂಗೀಂ ಪುನರ್ವಾಚ ತಾಮಸ. ಆಗ ಕಿಂ ದೃಷ್ಟ್ವಾ ವಿಪಿನಂ ಕೃಷ್ಣ ಕಿಮರ್ಥಂ ದುಃಖಮುಲ್ಬಣಂ. ಆಗ ಅವಳು ಕೇಳ್ತಾ ಇದ್ದಾಳೆ, ಏನಾಯ್ತು ನಿನಗೆ? ಯಾಕೆ ದುಃಖ ಪಡ್ತಾ ಇದ್ದೀಯಾ? ಏನಾಗಿದೆ? ಏನಾದರೂ ನೋಡಿ ಕಾಡಿನಲ್ಲಿ ಪ್ರಾಣಿಗಳನ್ನು ನೋಡಿ ಏನಾದರೂ ಅಂಜಿದ್ದೀಯಾ? ದುಃಖಗೊಳ್ಳಲಿಕ್ಕೆ ಕಾರಣ ಏನಾಗಿದೆ? ಮನೋಗತಂ ವದಾದೇವ ಗೌರವಂ ಮೈತೇ ತಥಾ ಗೌರವಂ ಬಲರಾಮಸ್ಯ ದೇವಕೀ ವಸುದೇವಯೋಹೋ. ನೀನು ಒಂದು ವೇಳೆ ಹೇಳಿದಿ ಬಹಳ ಚಲೋ ಆಯ್ತು, ಇಲ್ಲದೆ ಇದ್ರೆ ನಿನಗೆ ಆಣೆ ಮಾಡ್ತೀನಿ ನೋಡು. ಬಲರಾಮನ ಆಣೆ, ನಿನ್ನ ಅಣ್ಣ ಆಣೆ, ನನ್ನ ಆಣೆ, ವಸುದೇವರ ಆಣೆ, ದೇವಕಿ ದೇವಿಯರ ಆಣೆ ಆಗ್ತಾ ಇದೆ. ಯಾಕೆ ನೀನು ಈ ರೀತಿಯಾಗಿ ದುಃಖ ಪಡ್ತಾ ಇದ್ದೀಯಾ? ಕಾಡಿನಲ್ಲಿ ಏನು ನೋಡಿ ದುಃಖ ಪಡ್ತಾ ಇದ್ದೀಯಾ ನೀನು? ದುಃಖಂ ಭವತಿದಾಂ ದೃಷ್ಟ ಚದುಃಖೋ ಭೂತಭಾವನಃ ಸರ್ವಲೋಕೇಶು ಹತ್ರತ್ವ ಪುಣ್ಯಮೂರ್ತೆ ನಮೋಸ್ತುತೆ. ಕಾಂ ದೃಷ್ಟ್ವಾ ವಿಪಿನಾ ವಾ ಗಂಧರ್ವೀ ಚ ಸುರೋತ್ತಮ ಕನ್ಯಾ ಸಂಕ್ಷೇಪಯಾಮಾಸು ಕವೇ ಚರ್ಚತಂ ಗತಾಃ. ಯಾರು ನೀನು ಭೂತ ಪ್ರೇತಾದಿಗಳನ್ನು ನೋಡಿದೆಯೋ, ಯಾರನ್ನ ನೀನು ನೋಡಿದಿ? ಯಾವ ಭೂತ ಪ್ರೇತಾದಿಗಳು ನಿನ್ನ ಸ್ಮರಣೆ ಮಾಡಿದ್ರೆ ಓಡಿ ಹೋಗ್ತವೆ, ನಿನ್ನ ಹತ್ರವೇ ಆಟ ಬರ್ತಾರೆ. ಕರಸ್ಥ ದೇವಸ್ಯ ಕುತೋಂತರಾಯ. ಕೈಯಲ್ಲಿ ದೇವರಿದ್ದಾಗ ದೇವರ ನಾಮಸ್ಮರಣೆ ಮಾಡಿದಾಗಲೇನೆ ಎಲ್ಲ ಭೂತ ಪ್ರೇತಾದಿಗಳು ಪರಿಹಾರ ಆಗಬೇಕು ಅಂತಾದರೆ ಇನ್ನು ನಿನಗೇನಾಗ್ತಕ್ಕಂತಹದ್ದಾಗಿದೆಯಪ್ಪ? ಏನ್ ಸಮಸ್ಯೆ ಆಗಿದೆ? ಏನು ಭೂತ ನೋಡಿದ್ಯಾ? ಏನು ಪ್ರಾಣಿ ನೋಡಿದ್ಯಾ? ಏನ್ ನೋಡಿದ್ಯಾ ನೀನು? ಅಥವಾ ಯಾವುದಾದ್ರೂ ಸ್ತ್ರೀಯನ್ನು ನೋಡಿದ್ಯಾ? ಏನಾಗ್ತಾ ಇದೆ? ಮೋಹ ಯಾಮಾಸ ಕಾಮಾರ್ಥಾಂ ನ ಜಾನಾಮಿ ಜಗದ್ಗುರು. ಏನಾಗ್ತಕ್ಕಂತಹದ್ದಾಗಿದೆ? ಏನು ಭೂತ ಪ್ರೇತ ಪಿಶಾಚಿಗಳನ್ನು ನೋಡಿ ಏನಾದರೂ ತೊಂದರೆ ಆಗಿದ್ರ, ಅಥವಾ ಏನಾದರೂ ಯಂತ್ರ ಮಂತ್ರ ಮಾಟ ಮಂತ್ರ ಮಾಡಿ ಏನಾದರೂ ಸಮಾಧಾನ ಮಾಡೋದಾಗಿದ್ರೆ ಹೇಳು, ಅದನ್ನೇನಾದ್ರೂ ಮಾಡೋಣಂತೆ. ಏನಾದರೂ ಸಣ್ಣ ಬಿಟ್ಟು ಏನಾದರೂ ಗಾಳಿ ಜ್ವರ ಆಗಿದೆಯೋ ಏನಾಗಿದೆಯೋ ಏನು ನೀನು ವಿಚಾರ ಮಾಡಿ ಅದನ್ನು ಏನಾದರೂ ಇದ್ರೆ ಅವಶ್ಯವಾಗಿ ಹೇಳು, ನಿನಗೆ ನಾನು ರಕ್ಷಣೆಯನ್ನು ಇಡ್ತೇನೆ ಅಂತ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ರಕ್ಷೆ ಇಟ್ಟು ರೂಢಾಗಿ ಬಿಟ್ಟಿದ್ರಿ ಅವರಿಗೆ. ಯಾಕಂದ್ರೆ ಯಶೋಧಾದೇವಿಗೆ ರಕ್ಷೆ ಇಡುವ ಎಂತ ಪುಣ್ಯ ಪಡೆದಳು, ಮಗನೆಂದಾಡಿಸಿದಳು ಜಗದನ್ನ ಆನಂದದಿ ಗೋಪಿ. ಯಾಕೆಂದ್ರೆ ಪೂತನ ವಧದಿಂದ ಪ್ರಾರಂಭ ಆಗಿತ್ರಿ.
ಯಾಕೆಂದ್ರೆ ಪೂತನೆಯನ್ನು ಸಂಹಾರ ಮಾಡಿದ ಮೇಲೆ ಅವಳ ದೊಡ್ಡ ದೇಹದ ಮೇಲೆ ಸಣ್ಣ ಕೂಸು ಕೂತಿತ್ತು. ಆಕೆ ಬದುಕಿದ್ದಾಳೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಕೂಸಿನ ತಕ್ಕೊಂಡ ಮೇಲೆ ಪಂಚಗವ್ಯದಿಂದ ಸ್ನಾನ ಮಾಡಿಸೋದು, ಬ್ರಾಹ್ಮಣರ ಕರೆಸೋದು, ಪಟ್ಟೆಗೆ ಬಿಟ್ಟರ ರಕ್ಷೆ, ಕಣ್ಣಿಗೆ ಕಾಮನ ರಕ್ಷೆ, ಬೆನ್ನಿಗೆ ಭೀಮನ ರಕ್ಷೆ ಅಂತ ಶುರು ಮಾಡೋದು ಇಡ್ಲಿಕ್ಕೆ. ಅದು ಅವಳಿಗೆ ಫಿಕ್ಸ್ ಆಗಿಬಿಟ್ಟಿದ್ರಿ. ಸಣ್ಣವನಿದ್ದಾಗ ಸಂಹಾರ ಮಾಡ್ಕೋದು ಹೋಗೋದೇ, ಇವಳು ಮತ್ತು ಬ್ರಾಹ್ಮಣರು ಕರೆಸೋದೇ, ಪುಣ್ಯವಾಚನೆ ಮಾಡಿಸೋದೇ, ಪಂಚಗವ್ಯದಿಂದ ಅಭಿಷೇಕ ಮಾಡೋದು ದೇವರಿಗೆ. ಅಯ್ಯೋ ರಾಕ್ಷಸ ಮುಟ್ಟಿಬಿಟ್ಟ ಅಂತ. ಆಗ ಈಗಲೂ ಹೇಳ್ತಾ ಇದ್ದಾಳೆ, ಏನಾದ್ರೂ ಇದ್ರೆ ಹೇಳಪ್ಪ, ಏನಾದ್ರೂ ರಕ್ಷೆ ಇರೋಣ, ಏನಾದ್ರೂ ತೊಂದರೆ ಇದ್ರೆ ಪರಿಹಾರ ಮಾಡೋಣ, ಏನಾಗಿದೆ ನಿನಗೆ ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅದೇ ಮಾಡತಕ್ಕಂಥವ್ಳಾಗ್ತಾ ಇದೆ. ಬಹಳ ರಕ್ಷಾ ಸ್ತೋತ್ರ ಅಂತ ಇವತ್ತಿಗೂ ಅದ್ಯಾಪಿ ಅದು ಪ್ರಸಿದ್ಧ. ಮಕ್ಕಳು ಹಠ ಮಾಡ್ತಾ ಇದ್ರೆ ಅದನ್ನು ಹೇಳಿ ದೃಷ್ಟಿ ತೆಗೆಯುವಂತಹ ಒಂದು ಕ್ರಮವೂ ಕೂಡ ಅದ್ಯಾಪಿ ಇವತ್ತಿಗೂ ಕೂಡ ಅಲ್ಲಿ ಇರತಕ್ಕಂತಹದ್ದಾಗ್ತಾ ಇದೆ. ಅತ್ರೇವತ ನಿಷ್ಕಮ್ಮೆ ಸಮೀಪಸ್ಥ ಉಪಾಗತ ಆಗ ಹತ್ತಿರ ಬಂದು ಅವನ ಹತ್ತಿರ ತಗೊಂಡು ಆಗ ಕಾಲು ಒತ್ತುತ್ತಾ ಮಾತನ್ನು ಮಾಡತಕ್ಕಂಥವಳಾಗ್ತಾ ಇದ್ದಾಳೆ. ಏನಾಯ್ತಪ್ಪ ಅದಕ್ಕೆ, ಏನು ತೊಂದರೆ ಆಗ್ತಾ ಇದೆ ಹೇಳಿ. ಸಾಂತ್ವಯಿತ್ವ ಯಥಾ ಭಕ್ತ್ಯ ಚಿನ್ನಂ ದೇಹಂ ಸಮಂತತಂ. ಆಗ ಬಹಳ ದುಃಖಿತವಾಗಿರತಕ್ಕಂತಹ ಸಮಯದಲ್ಲಿ ಆಪಾದ ನೋಲಿ ಪರ್ಯಂತಂ ಕರಾಭ್ಯಾಂ ಪರಿಮೃತ್ಯ ಚ, ತಲೆಯಿಂದ ಕಾಲ ಪರ್ಯಂತವಾಗಿ ಎಲ್ಲ ಕಡೆಗೂ ಕೈಯಾಡಿಸಿ ಏನಾಯ್ತು ಹೇಳಿ. ಬೋಧಯಾಮಿತ ರಮಾಕಾಂತೋ ನೋವಾಚ ವಚನಂ ಯದ. ನೀನೇನು ಮಾತಾಡ್ತಾ ಇದ್ದರೆ ನಮಗೆ ಹೇಗೆ ಗೊತ್ತಾಗಬೇಕು. ದೇವದೇವ ಜಗನ್ನಾಥ ಪುರಾಣ ಪುರುಷೋತ್ತಮ ಮನೋಗತಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರ. ನಿನ್ನ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ದು ಹೇಳಿಬಿಡು. ನಿನ್ನ ಮನೋಗತ ಏನಿದೆ ಹೇಳು. ಏನೂ ವಿಚಾರ ಮಾಡಲಾರ್ದೇನೆ ಅವಶ್ಯವಾಗಿ ನಿನಗೆ ನಾನು ಹೇಳಿಕೊಡ್ತೀನಿ. ನೀನು ಅದರ ಬಗ್ಗೆ ಚಿಂತೆ ಮಾಡಬೇಕು. ಮನೋಗತಂ ಕರಿಷ್ಯಾಮಿ ನಾತ್ರ ಕಾರ್ಯ ವಿಚಾರಣ ಸತ್ಯಂ ವದ ಮನಸ್ಸಸ್ತೆಸ್ತು ನಮಾಂ ಲಜ್ಜೆಯ. ಆಗ ನೀನು ನಾಚಿಕೆ ಪಡಬೇಡ, ಚಿಂತೆ ಮಾಡಬೇಡ. ನಿನ್ನ ಮನೋಗತ ಏನಿದೆ ಅದನ್ನು ನಾನು ಪೂರ್ಣ ಮಾಡ್ತೇನೆ. ಪೂರಯಾಮಾಸ ವಿಲಂಬೇನ ಯಾವನ್ ಮರ್ತೆ ವರ್ತತೆ ಬಲಂ ಇತಿ ವಚ್ಚ ಶ್ರುತತ್ವ ಹರಿಂ ತೂಷ್ಣೀಂ ಸಂಚಿಂಚಯತ. ಆಗ ಅಲ್ಲಿ ಶ್ರೀನಿವಾಸ ಇದನ್ನು ಮಾತನ್ನು ಕೇಳಿ ಮೆಲ್ಲ ಮಂದ ಮಂದಂ ಮನೋಗತಂ. ಆಗ ಸಣ್ಣ ಮಾತಿನಿಂದ ಮಾತಾಡ್ತಾ ಇದ್ದಾನೆ ಶ್ರೀನಿವಾಸ. ನಮೋ ಆಯಾಮಿ ಗಂಧರ್ವೀಂ ನರಷೀಂ ನರಾಕ್ಷಸೀಂ ನ ಪಿಶಾಚೋ ಭೂತಗಣ ಪ್ರೇತೋ ವಾ ಭಯಮಾವಹ. ನನಗೆ ಯಾವುದೇ ಗಂಧರ್ವ ಸ್ತ್ರೀಯರಾಗಲಿ, ಋಷಿಪುತ್ರಿಯರಾಗಲಿ, ರಾಕ್ಷಸರಾಗಲಿ, ಪಿಶಾಚಗಳಾಗಲಿ, ಭೂತಗಣಗಳಾಗಲಿ, ಅಥವಾ ಯಾವುದೇ ಗಂಧರ್ವರಾಗಲಿ ಯಾರಿದ್ರೂ ಅವರ ಭಯ ನನಗೇನಿಲ್ಲ. ಮೃಗಗಳಾಗಲಿ, ಕ್ರೂರಿಗಳಾಗಲಿ, ಅಥವಾ ಯಾರದೇ ಆಗಲಿ 10 ದಿಕ್ಕುಗಳಲ್ಲಿ ನನಗೆ ಯಾರದೂ ಕೂಡ ಭಯ ಇಲ್ಲ. ತತಸ್ಥೇಭ್ಯೋ ಭಯಂ ನೇಹ ಮೃತ್ಯೋರ್ಮೃತ್ಯುರ್ನವಾನಗೆ ನಮಯಾ ದೃಷ್ಟಂ ವರ ಕನ್ಯಾ ನಾಮ್ನ ಪದ್ಮಾವತಿ. ಆಗ ಅಲ್ಲಿ ಹೇಳ್ತಾ ಇದ್ದಾಳೆ, ನನಗೆ ಯಾರದು ಭಯ ಇಲ್ಲ. ಯಾಕೆಂದ್ರೆ ನಾನು ಯಾರು? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ. ನಾನು ನೋಡಿದ್ರೆ ಓಡಿ ಹೋಗಿಬಿಡ್ಬೇಕು. ಯಾವ ಮೃತ್ಯುಗಳು ಯಾವ ಬರುವುದೇ ಇಲ್ರಿ. ಮೃತ್ಯು ಯಾರ ಕೈಲಿ ತಪ್ಪಿದ್ದಲ್ಲ, ಆದ್ರೆ ಅಪಮೃತ್ಯು ಮಾತ್ರ ಬರತಕ್ಕಂಥದ್ದಾಗೋದು. ಅದಕ್ಕೆ ದಾಸರಾಯರು ಅಪಮೃತ್ಯು ಪರಿಹರಿಸೋ ಸುನಿಲ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅಪಮೃತ್ಯು ಪರಿಹಾರ ಮಾಡುವಂತ, ಮೃತ್ಯು ಪರಿಹಾರ ಮಾಡುವಂತ ಯಾರು ಕೇಳಿದ್ರು. ಅದ್ಯಮೇವ ಶತಾಂತೇವ ಪ್ರಾಣಿನಾಂ ಮರಣಂ ಧ್ರುವಂ. ದೇವರಿಗೆ ಅದು ಇಲ್ಲ, ಜನನ ಮರಣ ಯಾವುದೂ ಇಲ್ಲೇ ಇಲ್ಲಲ್ಲ. ಅಂತಹದ್ದು ಯಾವುದೂ ಕೂಡ ನನಗೆ ಇರತಕ್ಕಂಥದ್ದಾಗುವುದಿಲ್ಲ. ತಾಮ್ ದೃಷ್ಟಾಶ ಮನೋಮೆ. ಆಗ ನಾನು ಆ ಶ್ರೇಷ್ಠವಾಗಿರತಕ್ಕಂತಹ ಒಬ್ಬ ಕನ್ಯೆಯನ್ನು ನೋಡಿದೆ. ಅವಳ ಹೆಸರು ಪದ್ಮಾವತಿ. ತಾಮ್ ದೃಷ್ಟಾಚ ಮನೋಭ್ರಾಂತಃ ಕಾಮಮೋಹ ವಶಂಗತ. ನೋಡಿ ಬಹಳ ನನಗೆ ಅವಳ ಮೇಲೆ ಬಹಳ ಇಚ್ಛೆ ಆಗ್ತಕ್ಕಂತಹದ್ದಾಗಿದೆ. ಸುರೂಪಾಂ ಸುಂದರೀಂ ಶುಭ್ರಾಂ ನೀಲ ನೀಲಾಕಲ ವಿಲಾಜಿತಾಂ. ಆಗ ಅವಳು ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳಾಗ್ತಾ ಇದ್ದಾಳೆ. ಮತ್ತು ಯಾವ ಸ್ವರೂಪಳಾಗಿರ್ತಕ್ಕಂಥವಳು, ಸುಂದರಿಯಾಗಿರ್ತಕ್ಕಂಥವಳು, ಪೂರ್ಣೇಂದು ಸದೃಶಾಶ್ಯಾಮ ನೀಲ ಮಾನ್ಯಾಂಕ ಸಾಕ್ಷಾತ್ ರಮಾ ಸಮಾ ಕನ್ಯಾ ಘಟಿಕಾಮಾಶು ವರಾನೆ. ಸಾಕ್ಷಾತ್ ರಮಾ ಸಮಾ ಕನ್ಯಾ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಗೆ ಸಮಾನರಾಗಿರತಕ್ಕಂಥವಳಾಗ್ತಾ ಇದ್ದಾಳೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಏನಾದರೂ ಮಾಡಿ ಅವಳನ್ನು ನನಗೆ ನೀನು ತಂದುಕೊಡು. ಜನ್ಮ ಜನ್ಮಾದ್ಯತೇನ ಪುಣ್ಯೇನ ಪುಷ್ಟ್ಯಂಬೈಹಿ ಲಭತಃ ಯತ್ ಪುಣ್ಯ ಪಕ್ವಾತೋ ಪ್ರಾಪ್ತಂತೆ ದರ್ಶನಾನುಚನೆ. ಆಗ ಅವಳನ್ನು ನೋಡಬೇಕಾದರೆ ಎಷ್ಟೋ ಜನ್ಮಗಳಿಂದ ನಾನು ಕಾಯಬೇಕಾಗಿದೆ. ಜನ್ಮ ಜನ್ಮಾಂತರದಿಂದ ಅವಳನ್ನು ಕಾಯ್ತಕ್ಕಂಥವಳಾಗ್ತಾ ಇದ್ದೇನೆ. ಆಗ ಮಾನವಂ ದೇಹಮಾಸಾಧ್ಯ ತಾಂ ಕನ್ಯಾಂ ಕಪ್ಪುಮಾಂ ತ್ಯಜೇತ ದಿನಾ ಜಡಮತಿ ಲೋಕೆ.
ಅನ್ನಪಾನಂ ವಿವರ್ಜಿತಂ. ಏನು ಅಂದ್ರೆ ಅನ್ನ ನೀರು ಯಾವ ತಂದಿಟ್ಟರೂ ಕೂಡ ಯಾವುದು ನನಗೆ ಸೇರ್ತಕ್ಕಂತಹದ್ದಾಗುವುದಿಲ್ಲ. ಯಾಕೆ ಅಂತಂದ್ರೆ ಆ ಮನುಷ್ಯ ದೇಹವನ್ನು ತಾಳಿಕೊಂಡಂತಹ ಸಂದರ್ಭದಲ್ಲಿ ಅವಳನ್ನು ಅವಶ್ಯವಾಗಿ ನಾನು ಕಡಿಬೇಕು. ಕಿಮನೇನ ದೇಹೇನ ಕಾಯೇನೇಸ್ಮಿಂಚ ಮೇಸಕೆ ಗಡಗಯಾಮಾಶು ವೈರಾಣಂ ಆಕಾಶನ್ ನೃಪನಂದಿನಿ. ಆಗ ಆಕಾಶನ್ ರಾಜನ ಮಗಳಾಗಿರತಕ್ಕಂತಹ ಪದ್ಮಾವತಿಯನ್ನು ನಾನು ನೋಡಿದ್ದೇನೆ. ನನಗೆ ಅವಳು ಬಹಳ ಇಚ್ಛೆಯನ್ನು ನಾನು ಮಾಡ್ತಿರತಕ್ಕಂಥವಳು ಆಗ್ತಾ ಇದ್ದೇನೆ. ಆಗ ಹೇಳ್ತಾ ಇದ್ದಾರೆ, ತಾಂಬಿನ ನಜೀವಾಮಿ ಸತ್ಯಮಿತ್ಯವಧಾರಯನ್. ಅವಳು ಬಿಟ್ಟು ನಾನು ಬದುಕುವುದೇ ಇಲ್ಲ, ಇದು ಮಾತನ್ನು ಸತ್ಯ. ಯಾಕೆಂದ್ರೆ ತಾಡಿತೋಹಂ ಶಿಲಾವರ್ಷೈ ಹತಾಶೋಪಿ ವರಾನ. ಏನಾಯ್ತು ಅಂದ್ರೆ ಅವಳು ತಗೊಂಡು ಕಲ್ಲು ಒಗೆದು ಬಿಟ್ರೆ ನನ್ನ ಕುದುರೆ ಸತ್ತು ಹೋಯ್ತು, ಅದಕ್ಕೆ ನನಗೆ ಅಂಜಿಕೆ ಬಂತು ಅಂತ ಹೇಳ್ತಾ ಇದ್ದಾರೆ. ಮಜ್ಜೀವನಂ ಯಥಾರ್ಥಂ ಜೀವಿತಂ ಚ ವೆಂಕಟಾಚಲೆ ಯಥೋಯಂ ಚ ವರದೋತ್ರ ಪದ್ಮಾವತ್ಯರ್ಥಮೇವ ಚ. ಏನು ಅಂದ್ರೆ ನನಗೆ ಬಹಳ ದುಃಖವಾಗ್ತಕ್ಕಂತಹದ್ದಾಗ್ತಾ ಇದೆ. ಯಾಕೆಂದ್ರೆ ಅವಳು ಹೊಡೆದ ಕಲ್ಲಿನಿಂದ ನನ್ನ ಕುದುರೆ ಸತ್ತು ಬಿತ್ತು. ಹಾಗಾಗಿ ಮಜ್ಜೀವನಂ ತದಾರ್ಥಂ ಜನನೀಚ ವೆಂಕಟಾಚಲೆ. ನನ್ನ ಜೀವನವೇ ಅವಳಗಾಗಿ ಇರತಕ್ಕಂತಹದ್ದಾಗ್ತಾ ಇದೆ. ಅದಕ್ಕಾಗಿ ನನಗೆ ಅರ್ಥವಾಗಿ ಇರಲಿಕ್ಕಾಗುವುದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದೆ. ತತ್ರಹೀನೋ ಚ ವೈರಾಗ್ಯಂ ಕಿಂ ಪುನೇ ಪೂರ್ವಜನ್ಮಶು ದೃಷ್ಟಿಹೀನ ವಿಧಾನೇನ ನಿರ್ಮಿತ ಕನ್ಯಕಾವರ. ಏನು ಅಂತಂದ್ರೆ ಅವಳು ನನಗಾಗಿಯೇ ಸೃಷ್ಟಳಾಗ್ತಕ್ಕಂಥವಳಾಗ್ತಾ ಇದ್ದಾಳೆ. ಬ್ರಹ್ಮದೇವರಿಂದ ನನಗಾಗಿ ಅವಳು ಹುಟ್ಟಿ ಬರತಕ್ಕಂಥವಳಾಗ್ತಾ ಇದ್ದಾಳೆ. ಅನಾಯಾಸೇನ ಮೇ ಭೂಯ ಏಮೇ ನಿಶ್ಚಿತಾಮತಿ ಕಿಂ ದೃಷ್ಟಂ ಬ್ರಹ್ಮಣ ಪೂರ್ವ ಮತ್ಪಾಪಂ ಘೋರದರ್ಶನ. ಇಷ್ಟು ದಿವಸ ನನ್ನಿಂದ ಅವಳನ್ನು ದೂರ ಮಾಡಿಬಿಟ್ಟಿದ್ನಲ್ಲ, ಆ ಘೋರನಾಗಿರ್ತಕ್ಕಂತಹ ಬ್ರಹ್ಮ ಅವನಿಗೆ ನಾನು ಕೊಡ್ಕೊಳ್ತೇನೆ ಅಂತ ಹೇಳಿ ಆಗ ಆ ಕನ್ಯೆಯನ್ನು ಕರಿಷ್ಯಾಮಿ ತೇ ಬಾಲೆ ಯದಾತೇ ಮರಣಂ ಧ್ರುವಂ. ಅವಳ ಜೊತೆಗೆ ನನಗೆ ವಿವಾಹ ಆಗಿದ್ದರೆ ನಾನು ಮರಣ ಹೊಂದುವುದು ನಿಶ್ಚಿತ. ಮರಣೇ ಜನನೋಪಾಯಂ ಕಿಂ ವದಂತಿ ನರೋತ್ತಮ. ನಾನು ಇರಬೇಕೋ ಸಾಯಬೇಕೋ ನೀನು ಹೇಳಬೇಕು ಅಂತ ಆ ಬಕುಲಾದೇವಿಗೆ ಕೇಳ್ತಕ್ಕಂಥವಳು. ಆಗ ಅಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಪದ್ಮಾವತಿಯ ಬಗ್ಗೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಮಾತುಗಳನ್ನು ಆಡ್ತಕ್ಕಂಥವನಾಗ್ತಾ ಇದ್ದಾನೆ. ಏನು ಅಂತಂದ್ರೆ ಕಸ್ತಂ ಪ್ರಹ್ಲಾದಕಂ ಅಕ್ರೂರ ಧ್ರುವಸ್ತಂ ಚ ಗಜೇಶ್ವರ ತಮುದ್ಭೂತಂಚ ಮೇ ಭಕ್ತ್ಯ ಅನ್ಯೇ ಭಕ್ತಾಶ್ಚ ಯೇದಿಮೇ ಅಜಾಮಿಳೋ ದ್ರೌಪದೇಯಶ್ಚ ಭಕ್ತೋ ಮೇ ಚಾಂತಭೀಷಣಃ ಏವಂ ಪ್ರಾಣ ಸಮಾಭಕ್ತ ಅನ್ನೇ ಭಕ್ತಾಶ್ಚ ಏನಿರೇ. ಹೇ ಬಕುಳಾದೇವಿ, ನೀನ್ ಹೇಗಾಗಿದ್ದೀಯ ಅಂತಂದ್ರೆ ಕಸ್ತ್ವಂ ತ್ವಂ ಪ್ರಹ್ಲಾದಂ ಅಕ್ರೂರಂ, ನೀನು ನನ್ನ ಭಕ್ತರ ಲೆಕ್ಕದಲ್ಲಿ ನೀನೇ ಅಲ್ಲ. ನೋಡ್ರಿ, ಬಕುಳಾದೇವಿಯನ್ನು ವರ್ಣನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಶ್ರೀನಿವಾಸ. ನೀನ್ ಯಾರು? ಪ್ರಹ್ಲಾದ, ಅಕ್ರೂರ, ಧ್ರುವ, ಗಜೇಂದ್ರ, ಉದ್ಧವ, ಅಜಾಮಿಳ, ದ್ರೌಪದಿ ಮತ್ತು ವಿಭೀಷಣ, ಯಾರ್ಯಾರು ನನಗೆ ಪ್ರಾಣನ ಸಖರು ಅಂತ ಭಕ್ತರಾಗಿದ್ದಾರೋ ಅವರೆಲ್ಲರಲ್ಲಿ ಮುಖ್ಯ ನೀನೆ, ಅವರೆಲ್ಲರೂ ನೀನೆ ಅಂತೇಳಿ ಅವಳನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು ಸರ್ವೇ ತ್ವಾಂ ಬಕುಲೀ ದೇವಿ ಏತತ್ ಕಾರ್ಯ ಸಮಾಚಾರ. ಎಲ್ಲ ನೀನೇ. ತ್ವಮಕ್ರೂರ, ತ್ವಂ ಪ್ರಹ್ಲಾದ, ತ್ವಂ ಧ್ರುವ, ತ್ವಂ ಗಜೇಂದ್ರ, ಎಲ್ಲ ನೀನೆ ಅಂತ ಹೇಳಿ ಅವಳನ್ನು ವರ್ಣನೆ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ತ್ವಮೇವ ಮಾತಾ ಚ ಪಿತಾ ಚ ದೇವಿ ಭ್ರಾತುಶ್ಚ ಮಾತುಲ ಏವ ಚ. ನೀನೇ ತಾಯಿ, ತಂದಿ, ಅಣ್ಣ, ತಮ್ಮ, ಎಲ್ಲ ಸರ್ವಸ್ವ ನೀನೇ. ನನಗೆ ನೆನಬಿಟ್ರೆ ಬೇರೆ ಯಾರೂ ಇಲ್ಲ, ನೀನೇ ಇರತಕ್ಕಂಥವಳಾಗ್ತಾ ಇದ್ದೀ. ಸರ್ವೇ ತ್ವಮೇವ ಬಕುಲೆ ಏತತ್ ಕಾರ್ಯಂ ಸಮಾಚರೆ ತಾಂ ದೃಷ್ಟ್ವಾ ಮನೋಹರ್ಷಂ ಗಚ್ಚಂತಿ ಸ್ವನಿರತಂ. ಆಗ ಅವಳು ಹೇಳ್ತಾ ಇದ್ದಾಳೆ, ಆಗ ಅವಳನ್ನು ಕುರಿತು ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಗವಾಂ ಕೋಟಿ ಸಹಸ್ರಾಣ ಹಯಾನಾಂ ಅಯುಧಂ ತಥಾ ಸುವರ್ಣ ತಿಲದಾನಂ ಸಮಾಂ ಮಾಂಗಲ್ಯ ಬಂಧನಂ. ನೋಡು, ಒಂದು ಕನ್ಯೆಯನ್ನು ಹುಡುಕಿ ಮದುವೆ ಮಾಡಿದರೆ ಏನು ಅಂದ್ರೆ ಕೋಟಿ ಗೋದಾನ ಮಾಡಿದಂತಹ ಪುಣ್ಯ ಮತ್ತು 10,000 ಕುದುರೆ ದಾನ ಮಾಡಿದಂತಹ ಪುಣ್ಯ, ತಿಲ ಪರ್ವತಗಳನ್ನು ದಾನ ಮಾಡಿದಂತಹ ಪುಣ್ಯ ಬರತಕ್ಕಂತಹದ್ದಾಗ್ತಾ ಇದೆ. ಏವಂ ವಾಕ್ತೆ ಸಮಾಜ್ಞಾತೋ ಬಕುಲ ವಾಕ್ಯಮ ಪುರವಿ. ಇಷ್ಟೆಲ್ಲ ವರ್ಣನೆ ಮಾಡ್ಲಿಕ್ಕೆ ನಿನಗೆ ಅಂತ ಪುಣ್ಯ ಬರ್ತದೆ, ಹೆಂಗಾಗ್ತದೆ, ಹಿಂಗಾಗ್ತದೆ ಅಂತೆಲ್ಲ ಬಕುಲ ಹೇಳಿದ ಮೇಲೆ ಅಷ್ಟೆಲ್ಲ ಆಯ್ತು. ಸರಿ, ಇದೆಲ್ಲ ಮಾತು ಕಡಿದ ಮೇಲೆ ಬಕುಲಾದೇವಿ ಹೇಳ್ತಾ ಇದ್ದಾಳೆ, ಸರಿ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಸರಿ ಕುತ್ರಸ್ಥೆ ಜಗದಾಧಾರ ತ್ವಯಾ ಯತ್ರ ನಿರೀಕ್ಷತ ತನ್ಮಾರ್ಗಂ ವದ ಗೋವಿಂದ ಗಚ್ಚಾಮಿ ಕರುಣಾನಿಧಿ. ಹೇಳು,
ನಾನು ಅವಶ್ಯವಾಗಿ ಹೋಗ್ತೇನೆ. ಯಾರವಳು, ಏನು, ಅದರ ಬಗ್ಗೆ ಎಲ್ಲವನ್ನೂ ವಿಚಾರ ಮಾಡು. ಅವರು ಯಾಳು, ಎಲ್ಲಿರ್ತಾಳೆ, ಏನು, ಅದರ ಬಗ್ಗೆ ಎಲ್ಲ ವಿಚಾರ ನಾನು ತಿಳಿಸ್ಬೇಕಲ್ಲ. ಕಸ್ಯಾ ಪೂರ್ವತ ಕಿಮರ್ಥಂಚ ಕನ್ಯಕಾ ಜನನಾಭುವಿ. ಏನು ನೀನೇನು ಹೇಳಿದ್ದೆಲ್ಲ ಇಂದ ಕಾಲ ಅಂದ್ರೆ ಅನೇಕ ಜನ್ಮಗಳಿಂದ, ಹಿಂದಿನ ಜನ್ಮಗಳಿಂದ ಅವಳು ಸಲುವಾಗಿ ಕಾಯ್ತಾ ಇದ್ದೇನಂತೆ. ಯಾರವಳು, ಎಲ್ಲಿಯವಳು, ಯಾಕೆ ಅವತಾರ ಮಾಡಿ ಬಂದಿದ್ದಾಳೆ, ಅದನ್ನೆಲ್ಲ ವಿಸ್ತಾರ ಮಾಡಿ ನೀನು ಹೇಳಬೇಕು ಅಂತ ಅಲ್ಲಿ ಕೇಳಿದ್ರೆ ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಶೃಣು ಬಾಲೆ ಪುರಾವೃತ್ತಂ ಪದ್ಮಾವತ್ಯ ಜನೀಂ ಶುಭಾಂ. ಹೇಳ್ತೇನೆ, ತ್ರೇತಾಯಾಂ ರಾಮರೂಪೇಣ ಅವತಾರ ಉಪಾಗತಃ. ಹಿಂದ ನಾನು ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿ, ಅಂತಹ ಸಂದರ್ಭದಲ್ಲಿ ಪಿತೃ ಮಾತೃ ವಚಶ್ರುತ್ವ ದಂಡಕಾರಣ್ಯಮಾಗತಃ. ಹಿಂದೆ ತಂದೆಯ ಮಾತನ್ನು, ತಾಯಿಯ ಮಾತನ್ನು ಗುರುವರ್ಥೇ ತ್ಯಕ್ತ ರಾಜ್ಯ. ತಂದೆಯ ಮಾತಿನ ಸಲುವಾಗಿ ಆದೌ ರಾಮ ತಪೋವನಾದಿಗಮನಂ. ನಾನು ವನಕ್ಕೆ ಹೋಗಿದ್ದೆ. ಲಕ್ಷ್ಮಣೇನ ಸಹ ಭ್ರಾತ್ರ ಸೀತೆಯ ಭಾರ್ಯೆಯ ಶುಭೆ. ಆಗ ಲಕ್ಷ್ಮಣನಿಂದ ಸಹಿತವಾಗಿ ನಾನು ಸೀತೆಯಿಂದ ಪುರಾತು ರಾವಣೋ ನಾಮ ರಾಕ್ಷಸೋ ಲೋಕಕಂಟಕ. ಆಗ ಅವನು ಲೋಕಕಂಟಕನಾಗಿರತಕ್ಕಂತಹ ರಾಕ್ಷಸ ಅಲ್ಲಿ ಬಂದಿದ್ದ. ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ತಾನೇನು ಮಾಡಿದ ಅಂತಂದರೆ, ನನ್ನ ಸೀತೆಯನ್ನು ತಾನು ಅಪಹರಣ ಮಾಡಿಕೊಂಡು ಹೋಗ್ತಕ್ಕಂಥ ಮಾಯಾಮೃಗವನ್ನು ಮಾಡಿದ. ಅದನ್ನು ಮಾಡಿ ಮೋಹನ ಮಾಡುವಂತಹ ನಿಮಿತ್ತದಿಂದ ನನ್ನ ಯಾವ ಸೀತೆಯನ್ನು ಹರಣ ಮಾಡತಕ್ಕಂಥವನಾಗ್ತಾ ಇದ್ದಾನೆ. ಆ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಸೀತೆ ಅಲ್ಲಿ ಇರದೇನೆ ಅಗ್ನಿಪುತ್ರಿಯಾಗಿರ್ತಕ್ಕಂತಹ ಇವಳು ತಾನು ಒಂದು ಸೀತೆಯ ಜಾಗದಲ್ಲಿ ಇದ್ದು ತಾನು ನನ್ನ ಸೀತೆಯ ದುಃಖವನ್ನು ತಾನು ಭೋಗ ಮಾಡತಕ್ಕಂಥವಳಾಗ್ತಾ ಇದ್ದಾಳೆ. ಆಗ ಇದನ್ನು ಕೇಳಿರ್ತಕ್ಕಂತಹದ್ದು ಲಕ್ಷ್ಮಣಶ್ಚ ಸಮಾವಿಷ್ಟ ವಿಪ್ರಪತ್ನ್ಯಾದ್ವಿಷೇಚ್ಯತಃ ಸೀತಾಕೃತಿಂ ತಥೋ ಕೃತ್ವ ಮಯಯಾ ಮೇಷವಾಹನ. ಅಗ್ನಿದೇವರು ಆಗ ಅಲ್ಲಿ ಸೀತಾಕೃತಿಯನ್ನು ಮಾಡಿ ಅಲ್ಲಿ ಇಟ್ಟಿದ್ರು. ಆಗ ರಾವಣ ಬಂದು ಆ ಸೀತಾಕೃತಿಯನ್ನು ಕರೆದುಕೊಂಡು ಹೋದ. ಆಗ ಯುದ್ಧವೆಲ್ಲ ಆದ ಆಮೇಲೆ ಆ ಸೀತೆ ಅಗ್ನಿಯನ್ನು ಪ್ರವೇಶ ಮಾಡಿದ ನಿಮಿತ್ತದಿಂದ ಅಗ್ನಿಯಿಂದ ಇಬ್ಬರು ಹೊರಗೆ ಬಂದಂತಹ ಸಂದರ್ಭದಲ್ಲಿ ಆಗ ಅಲ್ಲಿ ಸೀತಾದೇವಿ ಹೇಳ್ತಾ ಇದ್ದಾಳೆ, ಇಲ್ಲ ಏನು ಅಂತಂದರೆ ಇವಳು ನನಗಾಗಿ ಇವಳು ದುಃಖಪಟ್ಟಿದ್ದಾಳೆ. ಅಗ್ನಿದೇವಿಯ ದೇವರ ಮಗಳು ಇವಳಿಗೆ ವೇದವತಿ, ಇವಳು ನಿಜವಾಗಲೂ ಕೂಡ ದುಃಖಪಟ್ಟಿದ್ದಾಳೆ. ನಾನು ಕೈಲಾಸದಲ್ಲಿದ್ದೆ, ನಾನೇನು ದುಃಖಪಟ್ಟಿಲ್ಲ, ಆದರೆ ದುಃಖಪಟ್ಟಿದ್ದಾಳೆ, ಅದಕ್ಕಾಗಿ ಇವಳನ್ನು ವಿವಾಹ ಆಗಬೇಕು ಅಂತ ರಾಮನಿಗೆ ಹೇಳಿದ್ರೆ ರಾಮ ಹೇಳಿದ ಏನು ಅಂತಂದ್ರೆ, ಮದ್ದುಃಖಂತ ತಯಾ ಭಕ್ತೋ ನಿರ್ಮಿತಂ ಜಯದಶ್ಚುತ ತಾಮಂಗೀಕುರು ಗೋವಿಂದ ವಿವಾಹಂ ವಿಧಿಪೂರ್ವಕವಾಗಿ ಅವಳನ್ನು ಅಂಗೀಕಾರ ಮಾಡ್ಕೊಳ್ಳೇಬೇಕು ನೀನು ಅಂತ ಹೇಳಿದರೆ ಆಗ ಸೀತಾದೇವಿ ಮಾತನ್ನು ಹೇಳಿದ ರಾಮ ಹೇಳಿದ, ಏಕಪತ್ನಿ ವೃತಂ ಶ್ರದ್ಧೆ ಕಿಂ ಜಾತುಂ ಜಜಭಾಮಿನಿ ದ್ವಾಪರೇ ಅಂಗೀಕರಿಷ್ಯಾಮಿ ಬಹುದಾತ ವರೋಯತಃ. ದ್ವಾಪರದಲ್ಲಿ ಆಗಿಬಿಡ್ಲಿ 16,108 ಮಂದಿಯೊಳಗೆ ಒಬ್ರು ಯಾರಿಗಾದ್ರೂ ಅಲರ್ಟ್ ಮಾಡಿಬಿಡೋಣ ಅಂತ, ಒಂದು ಸೀಟ್ ಯಾವ್ದಾದ್ರು ಕ್ಯಾನ್ಸಲ್ ಮಾಡಿ ಅಲರ್ಟ್ ಮಾಡಿಬಿಟ್ರೆ ಆಯ್ತು, ಮದುವೆ ಆಗಿಬಿಡ್ತದೆ, ಏನು ಸಮಸ್ಯೆ ಇಲ್ಲ. ಆಗ ಅಲ್ಲಿ ಹೇಳ್ತಾ ಇದ್ದಾಳೆ, ಆ ರೀತಿಯಾಗಿ ಬೇಡ. ಆ 16,108 ಮಂದಿಯಷ್ಟು ಇವಳು ಅದರಲ್ಲಿ ಒಬ್ಬಳು ಆಗಲಷ್ಟು ಯೋಗ್ಯತೆ ಅಲ್ಲ, ಇವಳು ಇನ್ನೂ ಹೆಚ್ಚಿನ ಯೋಗ್ಯತೆ. ಯಾಕೆಂದ್ರೆ ಇವಳು ದುಃಖವನ್ನು ಪಟ್ಟಿರ್ತಕ್ಕಂಥವಳು, ನನಗಾಗಿ ದುಃಖವನ್ನು ಪಟ್ಟಿರ್ತಕ್ಕಂಥವಳಾಗ್ತಾ ಇದ್ದಾಳೆ. ಅದಕ್ಕಾಗಿ ದೇವದೇವ ಬ್ರಹ್ಮಲೋಕೆ ಬ್ರಹ್ಮಣ ಪೂಜಿತಂತೆಯ. ಅದಕ್ಕಾಗಿ ಏನು ಅಂದರೆ ನೀನು ಇವಳನ್ನು ಅವಶ್ಯವಾಗಿ ಅಂಗೀಕಾರ ಮಾಡಿಕೊಳ್ಳಬೇಕು. ಆಗಲಿ ಮುಂದಿನ ಅಂದ್ರೆ ಆ ಯಾವ ಕೃಷ್ಣಾವತಾರದ ಮುಗಿದ ನಂತರದಲ್ಲಿ ಕಲಿಯುಗದ ಮತ್ತು ದ್ವಾಪರ ಯುಗದ ಸಂಧಿಕಾಲದಲ್ಲಿ ಅವಶ್ಯವಾಗಿ ನಾನು ಇವಳನ್ನು ಸ್ವೀಕಾರ ಮಾಡ್ತೇನೆ ಅಂತ ಅಲ್ಲಿ ತಾನು ಈ ರೀತಿಯಾಗಿ ಹೇಳ್ತಕ್ಕಂಥವಳಾಗ್ತಾನೆ. ಕಾರಣಂ ಪದ್ಮಾವತ್ತಿಸ್ತು ಭಣಿಸ್ತವಸೂರತೆ ನಜಾಮೆ ತಥೋವಾಕ್ತ ಭವೀದಂಚ ವೇದ ವಿಧೋ ವಿಧು. ಆಗ ಇದನ್ನು ಮಾತು ಕೇಳಿದ ಮೇಲೆ ಅವಳಿಗೆ ಬಹಳ ಸಂತೋಷ ಆಯಿತು. ಶ್ರುತಂ ಕರ್ಮ ಕಜಂಗತ ಬಕುಲಾಚರಿತ. ಆಗ ಅವಳಿಗೆ ಈಗ ಸರಿಯಾಗಿ ಯಾಕೆ ಮದುವೆ ಮಾಡ್ಕೋಬೇಕು, ಏನು ಹಿಂದಿನ ಜನ್ಮದೆಲ್ಲ ಹೇಳಿದೆಯಲ್ಲ, ಈಗ ಸರಿಯಾಗಿ ಹೇಳಿ ಈಗೇನ್ ಮಾಡಬೇಕು. ಗಚ್ಚಾಮಿ ತವ ರಾಜೇಂದ್ರ ಸಭಾಯಾಂಚ ವಿರೋಗತ. ಆಗ ಅಲ್ಲಿ ನಾನು ಅವಶ್ಯವಾಗಿ ಹೋಗ್ತೇನೆ, ಇದರಲ್ಲಿ ಯಾವ ಸಂದೇಹ ಇಲ್ಲ, ನಿನ್ನ ಕಾರ್ಯವನ್ನು ಅವಶ್ಯವಾಗಿ ನಾನು ಮಾಡ್ತೇನೆ. ಗಚ್ಚಾಮಿ ತವ ರಾಜೇಂದ್ರ ಸಭಾಯಾಂ ಸಂಸದೇಶ್ವರ. ನಾನು ನಿನ್ನ ಕಾರ್ಯವನ್ನು ಅವಶ್ಯವಾಗಿ ಮಾಡ್ತೇನೆ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಕರಿಷ್ಯಾಮಿ ಅಹಂ ವಾರ್ತಾಂ ತದೇವ ತೋರಿಸೋಂ. ಆಗ ಅಲ್ಲಿ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ನೀನು ಹೋಗಬೇಕು ಅಂದಾಗ ಮಾರ್ಗ ಹೇಳಪ್ಪ
ಅಂತ ಹೇಳಿದ್ರೆ ಇಲ್ಲಿಂದ ನೀನು ಅವರುಷ ಗಿರಿಂ ತಸ್ಮಾತ್, ಆಗ ಅಲ್ಲಿ ಗಿರಿಯಿಂದ ಇಳಬೇಕು. ಅಲ್ಲಿ ಕಮಲೇಶ್ವರ ದೇವರು ಇರ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡಬೇಕು, ಪೂಜೆ ಮಾಡಬೇಕು. ಅಲ್ಲಿ ಸನ್ನಿಧಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ನನ್ನ ಕಮಲೇಶ್ವರನಿಗೆ ಅರ್ಚನೆ ಮಾಡಿಸಿ, ಅಂದ್ರೆ ಅವನಿಗೆ ಅಭಿಷೇಕ ಮಾಡಿಸ್ಬೇಕು, ಮಾಡಿಸಿ ಪ್ರಾರ್ಥನೆ ಮಾಡಬೇಕು. ಶ್ರೀನಿವಾಸನಿಗೆ ಒಂದು ವಿವಾಹ ಆಗಲಿಕ್ಕಾಗಿ ಕನ್ಯಾ ನಿಶ್ಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕಾಗಿ ಅಲ್ಲಿ ಅನುಗ್ರಹ ಮಾಡ್ರಿ ಅಂತ ಅಲ್ಲಿ ಬೇಡ್ಕೊಳ್ಬೇಕು. ಮುಂದೆ ಶುಕಾಚಾರ್ಯರ ಆಶ್ರಮ ಬರ್ತದೆ, ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕು. ಆಗ ಶ್ರೀನಿವಾಸೇನ ಸಹಿತ ಪ್ರೇಷಿತ ಯಥಾ ಪ್ರೇಷಿತಂ ಪ್ರಯಾ. ಆಗ ಈ ರೀತಿಯಾಗಿ ಅಲ್ಲಿ ಒಂದು ಪದ್ಮತಟ ಅಲ್ಲಿ ಬರ್ತದೆ, ಅಲ್ಲಿ ಪದ್ಮತೀರ್ಥದಲ್ಲಿ ಸಹ ಸ್ನಾನ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಮುಂದೆ ಹೋಗಿ ಸ್ವರ್ಣಮುಖರಿ ನದಿ ಬರ್ತದೆ, ಅಲ್ಲಿಂದ ನೀನು ಅಲ್ಲಿ ಸ್ನಾನ ಮಾಡಿ ಆಗ ಗಚ್ಚಂ ಸ್ವಸುಖಂ ಉಚಿತಂ ಕುರು ಕಲ್ಯಾಣ ಕನ್ಯಾರ್ಥಂ ಚ ವರಾಮನೆ. ಅಲ್ಲಿಂದ ನೀನು ಆಕಾಶರಾಜನ ಒಂದು ಆಸ್ಥಾನಕ್ಕೆ ಹೋಗಬೇಕು, ಸ್ವರ್ಣಮುಖರಿ ನದಿ ದಾಟಬೇಕು, ಶಿವಾಲಯಕ್ಕೆ ಹೋಗಿ ಶಿವಮಂದಿರಕ್ಕೆ ಹೋಗಿ ಅಲ್ಲಿ ಒಂದು ರುದ್ರದೇವರ ಪೂಜೆಯನ್ನು ಮಾಡಿಸಬೇಕು. ಪೂಜೆ ಮಾಡಿಸಿ ಅಲ್ಲಿಂದ ನೀನು ಮುಂದೆ ಹೊರಡಬೇಕು ಅನ್ನುವಂತಹ ವಿಚಾರವನ್ನು ಅಲ್ಲಿ ತಿಳಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಆಗ ಅಲ್ಲಿ ಅವನ ಹೇಳಿದಂತೆ ಆ ಯಾವ ಬಕುಲಾದೇವಿ ತಾನು ಹೊರಡ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಮುಂದಿನ ವಿಚಾರವನ್ನು ನಾವು ತಿಳಿಸುವ ಪ್ರಯತ್ನ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಪ್ರಣಮಸ್ತು. ವಾಸುದೇವ ಪ್ರದ್ಯುಮ್ನ ವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಕೃತೇವ ಚ ಜನಾರ್ದನಂ ಪದ್ಮನಾಭೋ ವೆಂಕಟಾಚಲವಾಸನಃ ಶ್ರೀರಕ್ತಾಚಲನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ